ಇವತ್ತು ನಿಮ್ಮ ಸರ್ಕಾರಕ್ಕೆ ನಿಮ್ಮ ಬಂದೂಕ್ನಾಗಿರೋ ಗುಂಡಿಗೆ ಈ ರೈತರ ಗುಂಡಿಗೆ ಸೀಳೋ ತಾಕತ್ತೈತಂದ್ರ ಹೊಡಿರ್ಲೇ ಗೋಲಿ ಅವನು ನೋಡೇ ಬಿಡೋಣ. ಬಹಳಷ್ಟು ಕನ್ಸುಗಳು ಇನ್ಫ್ಲುಯೆನ್ಸ್ ಆಗೋದು. ಯಾರ ಸ್ಟೇಜ್ ಹತ್ತಿದ್ರೆ ಕೆಕೆ ಹೊಡಿತೀವಿ ನಾವು. ಬೆಂಗಳೂರಿಂದು ಕನ್ಸು ಹಚ್ಚಿದವರು ಅವರೇ. ನೀನು ಎಕ್ಸಾಮ್ಗೆ ಕೂರಬೇಕು ಅಂದ್ರೆ ನಿಮ್ಮ ಅಪ್ಪನ ಕರ್ಕೊಂಡು ಬರ್ಬೇಕು ಅಂತ. ಹೋಲೆ ನೀನು ಯಾವ ಕೊಡ್ದ ಚಾನ್ಸು ಕರಿಮರನೆ ಹೋಗ ಕಡೆ ಅಂತ ಫುಲ್ ಬೆವೆಕ್ ಶುರು ಆಗ್ಬಿಡ್ತೀನಿ. ನನ್ನ ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳೇನೆ. ಆಂಕರ್ ಆದ್ರೆ ಹೀರೋ ಆಗ್ತಾರೆ ಅಂತ ತಲೆಗೆ. ಒಂದು ಪ್ರಾಡಕ್ಟ್ ಸಕ್ಸಸ್ಫುಲ್ ಪ್ರಾಡಕ್ಟ್ ಆಗಿ ನಾವು ಪ್ರೆಸೆಂಟ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಇವ್ರಿಗೊಂದು ಮಾರ್ಕೆಟ್ ಇದೆ ಅಂತ ಪ್ರೂವ್ ಮಾಡ್ಕೋಬೇಕಾಗತ್ತೆ. ಅಭಿಮಾನಿ ಕನ್ನಡ ಮನ್ಸುಗಳಿಗೆ ನಮಸ್ಕಾರ. ಆರಾಮದರಿ? ಏನಿದೆ ಇಷ್ಟು ಸೌಂಡ್ ಕಮ್ಮಿ ಐತೆ ಅಂದ್ರೆ ಆರಾಮಿಲ್ಲ ಅಂತ ಅರ್ಥ ಮಾಡ್ಕೋಬೋದು. ಆರಾಮದಿರಿ? ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಈ ಸ್ಟೇಜ್ ಮ್ಯಾಗ ನಿಂದ್ರಕ್ಕೆ ನನಗೆ ಅಷ್ಟು ಅರ್ಹತೆ ಐತೋ ಇಲ್ಲೋ ಗೊತ್ತಿಲ್ಲ. ನಾನು ಇವ್ರು ಫಸ್ಟ್ ಟೈಮ್ ಕರೆದಾಗೂ ಕೇಳಿದೆ. ನಾನು ಬರ್ಬೇಕಾ ಇದಕ್ಕೆ? ನಮಗಿಂತ ದೊಡ್ಡ ದೊಡ್ಡ ಸಾಧನೆ ಮಾಡೋರು ಇರ್ತಾರ, ಆಮೇಲೆ ಇನ್ಸ್ಪೈರಿಂಗ್ ಜರ್ನಿಗಳು ಭಾಳ ಇರ್ತವೆ. ಅವ್ರನ್ನ ಕರೆದ್ರೆ ಆತಲ್ಲ ಅಂತಂದರೆ ಇಲ್ಲ ನೀವು ಬರ್ರಿ ಅಂತ ಅಂದ್ಕೊಂಡು ನನ್ನ ವರ್ಕ್ನ ಒಂದಿಷ್ಟು ಇಷ್ಟಪಟ್ಟಂಥ ಹೃದಯಗಳು, ಕನ್ನಡ ಮನಸ್ಸುಗಳು ಇಲ್ಲಿ ಕರೆದ್ರು. ಸೊ ನಾನು ಬಂದಿದ್ದೀನಿ. ಶುರು ಮಾಡೋಣ. ಕವಿತೆಯಿಂದ ಶುರು ಮಾಡುವಾಗ ಅಲ್ಲ, ಇದು ಸ್ಟೇಜ್ ಬೇರೆ ಐತಿ. ನಡ್ಬಾರ್ಗ ನಾನಿನಗೆ ನೀ ಏನಗೆ, ನಾನಿನಗೆ ನೀ ಏನಗೆ ಜೇನಾಗುವ, ರಸದೈವ ಗಂಗೆಯಲ್ಲಿ ಮೀನಾಗುವ, ಹೂವಾಗುವ ಹಣ್ಣಾಗುವ, ರತಿರೂಪಿ ಭಗವತಿಗೆ ಮುಡಿಪಾಗುವ. ಥ್ಯಾಂಕ್ ಯು. ಭಾಳ ಚಲೋ ಸ್ಟೇಜ್ ಐತೆ. ಡೈಲಾಗ್ ಆಮೇಲೆ ಮುಗಿಸೋ ಮುಂದೆ ಹೇಳ್ತೀನಿ ಅಂತ ಒಂದು. ಈ ಸ್ಟೇಜ್ ಬಗ್ಗೆ ಪರಿಚಯ ಸಿಕ್ಕ ಮೇಲೆ ಭಾಳ ಖುಷಿ ಆಯ್ತು. ಅಂದರೆ ಏನು ಇದು ನಡ್ಸ್ಕೊಂಬರತ್ತೀರಿ. ಸೀಸನ್ 6 ಅಲ್ಲ, ಈಗ 5ನೇದು ಮುಗಿದು 6ನೇದಲ್ಲ. ಹಾಂ, ಒಂದ ಜೀವನ ಇರ್ತೈತಿ. ಒಂದು ಶಾಲೆಗೆ ಹೋಗ್ತೀವಿ, ಒಂದಿಷ್ಟು ಮಂದಿ ಫ್ರೆಂಡ್ಸ್ ಆಗ್ತಾರೋ, ಆಮೇಲೆ ಒಂದಿಷ್ಟು ಒಳ್ಳೆ ಲೆಕ್ಚರರ್ ಸಿಗ್ತಾರ, ಒಂದು 4-5 ಪುಸ್ತಕ ಓದ್ತೀವಿ, ಒಂದು ಕೆಲ್ಸಕ್ಕೆ ಹೋಗ್ತೀವಿ. ಈಗ ಈ ಸ್ಟೇಜ್ ಅಂದರೆ ಕಾಲೇಜ್ ತನಕ ಅಂತ ಅನ್ಕೊಳ್ಳೋಣ. ಇದು ಇಷ್ಟೇ ಸೀಮಿತವಾದಂಥ ಒಂದು ಜರ್ನಿ ಒಳಗೆ ಎಷ್ಟು ಅನುಭವ ಆಗ್ಲಿಕ್ಕೆ ಸಾಧ್ಯ ಅದವು? ಕಮ್ಮಿ ಇರ್ತೈತಲ್ಲ. ಸೊ ಹೀಗಾಗಿ ಎಲ್ಲರ ಅನುಭವ ಬೇಕಲ್ಲ. ಬಸವಣ್ಣ ಅವ್ರದ್ದು ಒಂದು ವಚನ ನೆನಪಾಗೈತೆ ನನಗೆ. ಭಕ್ತಿ ಇಲ್ಲದ ಬಡವನಾನಯ್ಯ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ಎಲ್ಲ ಪುರಾತರು ನೆರೆದು ಭಕ್ತಿ ಭಿಕ್ಷೆಯನ್ನು ಎಕ್ಕಿದರೂ ನನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ. ಅಂದ್ರೆ ಭಕ್ತಿನ ಸಾಂಕೇತಿಕವಾಗಿ ಹೇಳ್ತಾರೋ. ಅಂದರೆ ಮನುಷ್ಯ ತನ್ನದು ಒಬ್ಬಂದೇ ಜರ್ನಿ ಒಳಗೆ ಅದಷ್ಟೇ ಅನುಭವಗಳನ್ನ ತಗೊಂಡು ಒಬ್ಬ ಮನುಷ್ಯ ಆಗಿ ಒಬ್ಬ ಸಾರ್ಥಕವಾದಂಥ ಜೀವನವನ್ನು ನಡೆಸೋದಕ್ಕಾಗಲಿ ನಮಗೆಲ್ಲರ ಅನುಭವನೂ ಬೇಕು. ಎಲ್ಲರ ಹತ್ರನೂ ನಾವು ಬೇಡಬೇಕು, ಎಲ್ಲರ ಹತ್ರನೂ ನಾವು ಸ್ವೀಕಾರ ಮಾಡ್ಕೋಬೇಕು ಅನ್ನೋವಂಥದ್ದು. ಆ ಥರದ ಒಂದು ಸ್ಟೇಜ್ ಇದು. ಎಲ್ಲರೂ ಅವ್ರವ್ರ ಅನುಭವಗಳನ್ನ ಹಂಚ್ಕೊಂಡು ಕೆಳಗೆ ಇಳಿದ ಮೇಲೆ ಅದು ಅವರ ಅನುಭವ ಅಷ್ಟೇ ಆಗಿರೋದಿಲ್ಲ, ನಿಮ್ಮ ಅನುಭವನೂ ಕೂಡ ಆಗಿರ್ತೈತೆ. ಸೊ ಫಾರ್ ದ್ಯಾಟ್ ಫಸ್ಟ್ ಈ ಒಂದು ಸ್ಟೇಜ್ಗೆ ಇದನ್ನು ಈ ಥಾಟ್ನ ತಗೊಂಬಂದಿರುವಂಥ ಎಲ್ಲ ಸ್ಟೂಡೆಂಟ್ಸ್ಗೆ ಮತ್ತು ಈ ಕಾಲೇಜ್ಗೆ, ಈ ವೇದಿಕೆಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಭಾಳಷ್ಟು ಜನ ನಂಗೆ ಅರ್ಧ ತಾಸು ಟೈಮ್ ಕೊಟ್ಟಿರಲ್ಲ, ಅದಕ್ಕಿಂತ ಜಲ್ದಿ ಮುಗಿಸ್ತೀನಿ, ಹೆದರಬೇಡ್ರಿ. 3:15. ಹಾಂ, ಜಗತ್ನಾಗ ಹೈಯೆಸ್ಟ್ ಪಿಕ್ಚರ್ಗಳು ಪ್ರೊಡ್ಯೂಸ್ ಆಗೋದು ಇಂಡಿಯಾದಾಗಂತ. ಕರ್ನಾಟಕ ಒಂದ್ರಾಗನ, ಕನ್ನಡ ಫಿಲಮ್ ಇಂಡಸ್ಟ್ರಿ ಒಳಗೆ ಒಂದ್ರಾಗನೆ ನಮಗೆ ಆಲ್ಮೋಸ್ಟ್ ವರ್ಷಕ್ಕೆ 200 to 250 ಸಿನಿಮಾಗಳು ರಿಲೀಸ್ ಆಗ್ತವೆ. 200-250 ಪಿಕ್ಚರ್ಗಳು, ಅದು ಪ್ರತಿ ವರ್ಷಕ್ಕೆ. ಇತಿಹಾಸಕ್ಕೆ ಹೋದ್ರಪ್ಪ ಅಂತಂದ್ರೆ ಫಸ್ಟ್ ಮೂಕಿ ಚಲನಚಿತ್ರ 1931ರಾಗೆ, ಆಮೇಲೆ 34-35 ಆಸ್ಪಾಸ್ನಾಗ ವಾಕ್ಯ ಚಿತ್ರ ಬಂತು, ಅಂದರೆ ಮಾತುಗಳಿರುವಂಥ ಸಿನಿಮಾ ಬಂತು. ಅಲ್ಲಿಂದ ಇಲ್ಲಿ ತನಕ ಸಾವಿರಾರು ಪಿಕ್ಚರ್ಗಳು ರಿಲೀಸ್ ಆಗ್ಯಾವೆ, ಸಾವಿರಾರು ನಟರುಗಳು ಬಂದಾರೆ, ನಿರ್ದೇಶಕರು ಬಂದಾರೆ. ಇವತ್ತು ನಾನು ನಿಮಗೆ ಪ್ರತಿಯಾಗಿ ಕೇಳಿದೆಪ್ಪ ಅಂತಂದ್ರೆ ಎಷ್ಟು ಜನ ನೆನಪಿದಾರು ಅಂತ ಕೇಳಿದ್ರೆ ನಮ್ಗೆ ನೆನಪಿಗೆ ಸಿಗೋರು ಒಂದಿಷ್ಟು ಅಷ್ಟೇ ಸಿಗ್ತಾರೆ. ಬಟ್ ಪ್ರಯತ್ನ ಪಡೋರು ಸಾವಿರಾರು ಜನ ಅದಾರ.
ಹಂಗಾರೆ ಈಗ ಯಾರು ಕಣ್ಣಿಗೆ ಕಾಣಿಸ್ತಾರೋ, ಯಾರು ನಮ್ಗೆ ನೆನಪಿನಾಗ ಉಳಿದವರು, ಅವ್ರಿಗಷ್ಟೇ ಸಾಧ್ಯ ಆಗ್ತಾ ಇದು, ನಮಗೆ ಯಾರಿಗೂ ಸಾಧ್ಯ ಆಗೋದಿಲ್ಲ ಅಂತ ಕ್ವಶನ್ ಬಂದಪ್ಪ ಅಂದರೆ ನಮ್ಮೆಲ್ರಿಗೂ ಸಾಧ್ಯ ಐತೆ. ಶುರು ಮಾಡಬೇಕಾದ್ರೆ ಅವರು ಹೊಸಬರು, ಶುರು ಮಾಡಬೇಕಾದ್ರೆ ಅವ್ರಿಗೂ ಅನುಭವ ಇಲ್ಲದೆ ಇರೋರು, ಎಲ್ಲನ ಪಡ್ಕೊಂಡು ಶುರು ಮಾಡಿದ್ರು. ದೆನ್ ವಾಟ್ ಈಸ್ ದ ಕ್ರೈಟೀರಿಯಾ? ಪ್ರತಿಭೆ ಇತ್ತು ಅವರಿಗೆ, ಅದಕ್ಕಾದರೂ. ಹೌದು, ಖಂಡಿತ ಪ್ರತಿಭೆ ಇತ್ತು, ಅದಕ್ಕಾದರೂ. ಬಟ್ ಪ್ರತಿಭೆ ಒಂದನೇ ಸಾಲ್ತೈತಾ? ನನಗಿಂತ ಪ್ರತಿಭಾವಂತರು ಭಾಳ ಜನ ಅದಾರ, ನನ್ನ ದೋಸ್ತರು ಅದಾರ. ಇವಾಗೇನು ಸ್ಟಾರ್ಸ್ ಅಂತ ನೋಡ್ತೀವಿ, ಅವ್ರಿಗಿಂತ ಚಾರ್ಮಿಂಗ್ ಆಗಿರುವಂಥವ್ರು ನಮ್ಮ ಬದುಕಿನಾಗ ಸಿಗ್ತಾರ. ಬಟ್ ಯಾಕೆ ಇವರೇ ಸ್ಟಾರ್ಸ್ ಆದರು? ಯಾಕೆ ಇವರೇ ಆ್ಯಕ್ಟ್ರಸ್ ಆದರು? ಯಾಕೆ ಇವರೇ ನಮ್ಮ ಕಣ್ಣಿಗೆ ಕಾಣಿಸಾಕತ್ತಾರ? ಟ್ಯಾಲೆಂಟ್ ಅಷ್ಟೇ? ಹೌದಾ? ನೋ, ಭಾಳಷ್ಟು ಅದಾವು ಕ್ರೈಟೀರಿಯಾಸು. ಪ್ರೊಬಬ್ಲಿ ಐ ಮೇ ಬಿ an example to someone. ಬರೀ ಕನಸು ಮಾತ್ರ ಹೊತ್ಕೊಂಡು, who don't know anything about acting but who had a dream to become an actor, ಅಂಥವ್ರಿಗೆ ಇದು ಒಂದು ಸಣ್ಣ ಬೆಳಕು ಚೆಲ್ದಂಗಂತ ಆಗ್ಬೋದು ಅಂತಂತ ನಾನು ಭಾವಿಸ್ತೇನೆ. ಭಾಳಷ್ಟು ಜನ ಬೆಂಗಳೂರಿಗೆ ಬರ್ತೀವಲ್ಲ, ಅಂದರೆ ಓದಕ್ಕೆ ಬರ್ತೀವಿ, ಬೇರೆ ಬೇರೆ ಕೆಲಸ ಮಾಡಕ್ಕೆ ಬರ್ತೀವಿ. ಹಂಗೆ ನಾನು ಸಿನಿಮಾಗಂತನ ಬೆಂಗಳೂರಿಗೆ ಬಂದವ. ಬಟ್ ಅದಕ್ಕಿಂತ ಮೊದಲ ಕನಸು ಎಲ್ಲಿಂದ ಶುರು ಆತಪ್ಪ ಅಂತಂದ್ರೆ, ಶಾಲೆಗಿದ್ದಾಗ ನೀನಾಸಮ್ ಅವರು ಬಂದು ನಾಟಕ ಮಾಡಿಸ್ತಿದ್ರು. ಅದಕ್ಕಿಂತ ಹಿಂದಕ್ಕೆ ಹೋದ್ವಪ್ಪ ಅಂದ್ರೆ ಶಾಲೆಗೆ ಮಾಸ್ತರ್ಗಳು ಸ್ಕಿಟ್ ಮಾಡಿಸೋರು. ಅದಕ್ಕಿಂತ ಹಿಂದಕ್ಕೆ ಹೋದ್ವಪ್ಪ ಅಂತಂದ್ರೆ ನಮ್ಮ ಅಜ್ಜ ಅಜ್ಜಿ ಅವಾಗ DD ಚಾನಲ್ ಒಳಗೆ ರಾತ್ರಿ ಕನ್ನಡ ಪಿಕ್ಚರ್ ಹಾಕ್ತಿದ್ರು 9ರಿಂದ 12ಕ್ಕೆ. ಅದು ಮೋಸ್ಟ್ಲಿ ನಿಮಗೆ ಗೊತ್ತಿರೋದಿಲ್ಲ, ನಿಮ್ಮ ಅಪ್ಪ ಅವ್ರಿಗೆ ಗೊತ್ತಿರ್ತೈತಿ, ಇಲ್ಲಾಂದ್ರೆ ನನ್ನ ಏಜ್ ಗ್ರೂಪ್ ಅವ್ರಿಗೆ ಗೊತ್ತಿರ್ತೈತಿ, 90s ಕಿಡ್ಸ್ಗೆ. ಆವಾಗ ರಾತ್ರಿ ಅವ್ರ ಜೊತೆ, ಈಗ ಅಪ್ಪ ಅವ್ವ ಇನ್ನೂ ಎಂಗೇಜ್ ಅಲ್ಲ ಅವನು, ನಾ ಅಜ್ಜ ಅಜ್ಜಿ ಜೊತೆ ಮಕ್ಕೋತಿದ್ದೆ, ಅವ್ರು ಸಪ್ರೇಟ್ ಆಗಿರ್ತಿದ್ರು. ನಾ ಅವ್ರ ಜೊತೆ ಕೂತ್ಕೊಂಡು ಪಿಕ್ಚರ್ ನೋಡುವೆ, ರಾತ್ರಿ TV ಆಫ್ ಮಾಡಿ ಮಲ್ಕೊಳವೆ. ಅಲ್ಲಿಂದ ಸಂಡೆಗೆ ಒಂದ್ಸರಿ ಪಿಕ್ಚರು. ಆ ಪಿಕ್ಚರ್ ನೋಡೋಕೆ ಇಡೀ ಮನಿನೇ ಥಿಯೇಟ್ರ್ ಆಗೋದು. ಊರಾಗಿರೋದಿದ್ದೆ 2-3 TVಗಳು ಇರ್ತಿದ್ವು. ಅಲ್ಲೇ ಆಸಕ್ತಿ ಬೆಳೀತು ಫಸ್ಟು. ಅಂದರೆ ಇದೇ ಮಜಾ ಆಯ್ತಲ್ಲ ಇದು, ಇವರು ಹೊಡೆದಾಡ್ತಾರೆ, ಬಡ್ದಾಡ್ತಾರೆ, ಸಾಯ್ತಾರೆ, ಮತ್ತೆ ವಾಪಸ್ ಇನ್ನೊಂದು ಪಿಕ್ಚರ್ನ ಕಾಣಿಸ್ಕೊತಾರಲ್ಲ ಅಂತ. ಫಸ್ಟು ನಾವು ಬಡ್ದಾಡಿ ಅಲ್ಲಿ ಸತ್ತರಪ್ಪ ಅಂತಂದ್ರೆ ಇವು ಓದಲೇವ ಅಂತ. ಮತ್ತೆ ಮುಂದಿನ ವಾರ ಯಾವ್ದಾರ ಒಂದು ಪಿಕ್ಚರ್ ಅವ್ರದಾರಲ್ಲ ಇಲ್ಲಿ ಅಂದ. ಅಂದರೆ ಅದೊಂದು ಸಖತ್ ಮಾಯಾಲೋಕ ಅದು, ಹಂಗೆ ಅನ್ಸೋದು. ಆವಾಗಿಂದ ಇಂಟ್ರೆಸ್ಟ್ ನಮ್ಗೆ ಗೊತ್ತಿರಲಿಲ್ಲ, ಅದು ನಾವು ಆ್ಯಕ್ಟ್ರ್ ಆಗಬೇಕು ಅಂತ ಅನ್ನೋ ಆಸೆ ಹುಟ್ಟಿದಂತ ಗೊತ್ತಿರಲಿಲ್ಲ. ಭಾಳಷ್ಟು ಕನಸುಗಳು ಇನ್ಫ್ಲುಯೆನ್ಸ್ ಆಗೋದು, ಅದು ನಿಮಗೂ ಆಗಿರ್ತೈತೆ ಮೋಸ್ಟ್ಲಿ. ಅಂದ್ರೆ 9th ಸ್ಟ್ಯಾಂಡರ್ಡ್ ಇದ್ದಾಗ, 9th or 8th ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮ ಶಾಲೆಗೆ ಕಂಪ್ಯೂಟರ್ಗಳು ಬಂತು. ಕುಡಲ್ಗಿಲ್ ಮಠ ಅಂತ ಮಾಸ್ತರ್ ಇದ್ರು. ಆಸ್ಟ್ರೋನಮಿ ಬಗ್ಗೆ ಹೇಳ್ಕೊಡೋರು. ಅದ್ರಾಗ ಪಿಕ್ಚರ್ ತೋರಿಸೋರು, CD ಹಾಕಿ ಬೇರೆದು ವಿಜುವಲ್ಸು, ಸೌರಮಂಡಲದ ಬಗ್ಗೆ, ಬೇರೆ ಗ್ರಹಗಳ ಬಗ್ಗೆ, ಚಂದ್ರನ ಬಗ್ಗೆ ಎಲ್ಲ ತೋರಿಸೋರು. ಅದು ನೋಡಿದ್ಗಳೇನ ನಮಗೆ ನಾವು ಆಸ್ಟ್ರೋನಮಿ ಹೋಗ್ಬೇಕು, ನಾವು ಆಸ್ಟ್ರೋನಾಟ್ಸ್ ಆಗಬೇಕು ಅಂತ ಅನ್ಸೋದು. ಶಾಲೆಗೆ ಒಬ್ಬರು PSI ಬಂದಿದ್ರು ಗೆಸ್ಟಾಗಿ. ಅವ್ರು ನೋಡಿದ್ಗಳೇನೆ PSI ಆಗಬೇಕು ಅನ್ಸೋದು. ಈಗ ಮನೆಗೆ ಬಂದಾಗ ಸಂಬಂಧಿಕರು, ಮಾಮ, ಚಿಕ್ಕಪ್ಪ, ದೊಡ್ಡಪ್ಪ, ಅವ್ರು ಸುಮ್ಮನೆ ಇರೋದಿಲ್ಲ. ಬಂದು ಅಪ್ಪ ಅವನ ಮುಂದೆನೇ ಕೇಳ್ತಾರೆ, ಏನು ಓದಾಗತ್ತೆಪ್ಪ, ಏನು ಆಗ್ಬೇಕು ಅನ್ಕೊಂಡಿ ನೀನು ಅಂತ. ನಾನು PSI ಆಗ್ಬೇಕು ಅನ್ಕೊಂಡಿನಿ ಸರ್. ಓ ಹೌದಾ, ಮಸ್ತ್ ಅತ್ತಲ್ಲ. ಅದೇ ಮಾಮ ನೆಕ್ಸ್ಟ್ ಜಾತ್ರೆಗೆ ಬಂದಿರ್ತಾರೆ, ಅವಾಗ ಕೇಳಿದ್ರು ಏನಾಗ್ಬೇಕು ಅನ್ಕೊಂಡಿ. ನಾನು ಮಿಲ್ಟ್ರಿಗೆ ಹೋಗ್ಬೇಕು ಅನ್ಕೊಂಡಿನಿ ಸರ್ ಅಂದ. ಮೊನ್ನೆ PSI ಅಂದಲ್ಲೋ. ಅಷ್ಟು ಹದವಾಗಿರ್ತೈತಲ್ಲ ಮೈಂಡ್. ಅವಾಗ ಏನೇನೇನೇನೋ ಇನ್ಫ್ಲುಯೆನ್ಸ್ ಆಗೋದು. KS ಆಫೀಸರ್ಸ್ ಯಾರನ್ನೋ ನೋಡಿದ್ರೆ ನಾವು ಎಕ್ಸಾಮ್ ಬರೆದು KS ಆಫೀಸರ್ ಆಗಬೇಕು. ಆಮೇಲೆ ಅನ್ಸಿದ್ದು ಆಕ್ಟರ್ ಆಗಬೇಕು. ಆಮೇಲೆ ಸ್ವಲ್ಪ ದೂರ ಮುಂದಕ್ಕೆ ಬಂದ ಮೇಲೆ ಗೊತ್ತಾಯ್ತು, ನಾವು ಅದಷ್ಟೂ ಆಗ್ತೀನಲ್ಲ ಆಕ್ಟರ್ ಆದರೆ ಅಂತ. ನಾನು ಡಾಕ್ಟ್ರು ಆಗ್ತೀನಿ, ನಾನು ಲಾಯರು ಆಗ್ತೀನಿ, ನಾನು ಇಂಜಿನಿಯರು ಆಗ್ತೀನಿ, ನಾನೊಬ್ಬ ಮಿಲಿಟ್ರಿಯವನು ಆಗ್ತೀನಿ. ಒಂದೇ ಜೀವನದಲ್ಲಿ ಹಲವು ಜೀವನಗಳನ್ನು ಬದುಕ್ತೀನಲ್ಲ ನಾನು ಅಂತ ಅನಿಸ್ತು. ಬೀಂಗ್ ಅನ್ ಆಕ್ಟರ್, ನಾನು ಐ ಕ್ಯಾನ್ ಬಿ ಎನಿಬಡಿ, ನನಗೆ ಯಾರು ಬೇಕಾದರೂ ಆಗ್ಬೋದಲ್ಲ ಅಂದ. ಸೊ ಫಸ್ಟು ಕಾಣಿಸ್ಕೊಂಡಿದ್ದು
ಪ್ಲೆಷರ್. ಆ ಖುಷಿ ಇರ್ತದಲ್ಲ, ಸ್ಟೇಜ್ ಹತ್ತಿದ ಮ್ಯಾಗೆ ಒಂದೇನೋ ಸ್ಕಿಟ್ ಮಾಡಿದ್ಮೇಲೆ, ನಾಟಕ ಮಾಡಿದ್ಮೇಲೆ, ಕೆಳಗೆ ಇಳಿದ್ಮೇಲೆ ಬಂದು ಅಪ್ಪ ಅವುಗಳು ಮಾತಾಡ್ಸೋದು, ಟೀಚರ್ಸು ಭೇಷ್ ಅನ್ಸೋದು, ಹುಡುಗರೆಲ್ಲರೂ ಕ್ಯಾಕಿ ಹೊಡೆಯೋದು. ಈ ಕಡೆ ನೀವು ಚಪ್ಪಾಳಿ ಹೊಡಿತೀರಿ, ನಮ್ಮ ಉತ್ತರ ಕರ್ನಾಟಕ ಕಡೆ ಬರ್ಬೇಕು ನೀವು, ಯಾರ ಸ್ಟೇಜ್ ಹತ್ತಿದ್ರೆ ಕ್ಯಾಕಿ ಹೊಡಿತೀವಿ ನಾವು. ಸೊ ಆ ಕ್ಯಾಕಿ ಹೊಡೆದುಗಳೇನೋ ಒಂದು ಸಮಾಧಾನ ಅದು. ಸೊ ಅಲ್ಲಿಂದ ಶುರುವಾದಂಥ ಒಂದು ಆಸೆ, ಜರ್ನಿ. 10th ಟೀಚರ್ಸ್ ಎಲ್ಲ ಸೇರ್ಕೊಂಡು ಒಂದು ನಾಟಕ ಮಾಡ್ತಾಯಿದ್ರು. ಸೊ ಅವರು ನಾಟಕ ಮಾಡೋ ಮುಂದೆ ನಾನು ಆ ಏಜ್ ಗ್ರೂಪಲ್ಲಿ ಯಾವುದೂ ಇರಲಿಲ್ಲ, ಒಂದು ಚಿಕ್ಕ ಹುಡುಗ ಬೇಕಾಯಿತು. ಅವ್ರಿಗೆ ಕರೆದ್ರು, ಹೋದೆ. ನಂದು ಎಲ್ಲರಿಗೂ ಹೇಳ್ಕೊಂಬಿಟ್ಟಿದ್ದೆ ದೋಸ್ತರಿಗೆ, ನಮ್ಮ ಮಾಟ್ರು ಸರು ಮತ್ತು ಎಲ್ಲರೂ ನಾಟಕ ಮಾಡತ್ತಾರ, ಅದ್ರಾಗ ನಾನು ಮಾಡತ್ತೀನಿ. ಹೌದಾ, ಅಲ್ಲೇ ಮಾಸ್ತರ್ ಜೊತೆ ಮಾಡತ್ತೆ ಅಲ್ಲೇ ನೀನು. ಅಲ್ಲಿ ಹೋದೆ, ತಾಲೀಮ್ ಶುರು ಆಯ್ತು, ಅಂದ್ರೆ ಪ್ರಾಕ್ಟೀಸ್ ಶುರು ಆಯಿತು. ನನಗೆ ಇವಾಗ ಕರೀತಾರೆ ಅವಾಗ ಕರೀತಾರೆ ಅಂತ ನೋಡತ್ತೀನಿ, ಕರೆಯವಲ್ರು ಒಟ್ಟೆ. ಹಿಂಗೆ ಒಂದು 2-3 ದಿವಸ ಆದಮೇಲೆ ಕರೆದ್ಮೇಲೆ ಬಾರಪ್ಪ ನಿಂದು ಪಾತ್ರ ಹೇಳ್ತೀನಿ ಅಂತ. ಹೇಳ್ರಿ ಸರ್ ಅಂತ. ಸ್ಟೇಜ್ ಮ್ಯಾಗೆ ಹೋಗಲ್ಲೇ ಅಂತ. ಕರ್ಟನ್ ಹಿಂದೆ ಹೋಗು, 2ನೇ ಕರ್ಟನ್ ಹಿಂದೆ ಹೋಗು ಅಂತ. ಹೋದ್ಮೇಲೆ ಹೊರಗೆ ಬಂದು ಅಣಿಕೆ ಹಾಕೋ ಅಂತಂದ್ರು. ಬಂದು ಹಿಂಗೆ ಅಣಿಕೆ ಹಾಕಿದೆ. ಒಳಗೆ ಹೋಗು, ಹೋದೆ. ಇಷ್ಟ ನಿಂದು ಅಂತ. ಇಡೀ ನಾಟಕ ನಂದು ಕತ್ತಲ ಬೆಳಕು ಅಂತ ಒಂದು ನಾಟಕ. ಆ ನಾಟಕದಲ್ಲಿ ಬರೋದು, ಹಿಂಗೆ ಹಣಿಕೆ ಹಾಕೋದು, ಹೋಗೋದು. ಒಂದು ಚಿಕ್ಕ ಟೈನಿ ಕ್ಯಾರೆಕ್ಟರ್, ಚಿಕ್ಕ ಸ್ಪೇಸು, ಎಷ್ಟು ಮಜಾ ಕೊಡ್ತಿತ್ತು ಅಂದರೆ ನಾಟಕ ನೋಡ್ಬೇಕಾರೆ. 2ನೇ ಸರಿ ನಾನು ಬಂದಾಗ, ಹಿಂಗೆ ಬಂದು ನೋಡಿದಾಗ, ಫಸ್ಟ್ ಬಂದಾಗ ಕ್ಯೂರಿಯಾಸಿಟಿ, 2nd ಟೈಮ್ 3rd ಟೈಮ್ ಬಂದಾಗ ಆ ಟೈಮಿಂಗ್ ಇತ್ತಲ್ಲ, ಅದು ನಗು ತೋರಿಸೋದು ಜನರಲ್ಲಿ. ಅಲ್ಲಿ ಸಿಕ್ಕಂಥ ಖುಷಿ. ಅಲ್ಲಿಂದ 10th ಮುಗಿಸಿ PUCಗೆ ಬಾಲ್ಕೋಟಿಗೆ ಹೋದೆನಾ, ನಮ್ಮೂರು ಇಳಕಲ್ಲು. ಬಾಲ್ಕೋಟಿಗೆ ಹೋದಾಗ ಮಸ್ತ್ ಒಬ್ರು ನಮ್ಮ ಮಾಸ್ತರ್ ಒಬ್ರು ಭಾರಿ ಸಿಕ್ಕರು PUCಲಿ, ಕಟ್ಟಿಗೆಹಳ್ಳಿ ಮಠ ಅಂತಂದು. ಅವರು ಕ್ಲಾಸ್ನಾಗ ಬಂದರು. ಫಸ್ಟ್ ಕ್ಲಾಸು, ಬಸವೇಶ್ವರ PU ಸೈನ್ಸ್ ಕಾಲೇಜು. ಕ್ಲಾಸ್ನಾಗ ಕೂತಿದ್ವಿ. ಒಳಗೆ ಬಂದ್ಗಳೇ ನಾವೆಲ್ಲರೂ ಮಾತಾಡತ್ತಿದ್ವಿ. 1-2 ನಿಮಿಷ ಸುಮ್ಮನೆ ಹಂಗೆ ನಿಂತ್ಕೊಂಡು ನೋಡ್ಕೋತಾ ಇದ್ರು. ಮುಗಿಸಿದ್ರೆ ಅಂದರು. ಆಮೇಲೆ ಅಟೆನ್ಷನ್ ತಗೊಂಡ್ಮೇಲೆ ಶುರು ಮಾಡಿದ್ರು. ನಮ್ಮ ಕಾಲೇಜ್ನಾಗ ಪ್ರತಿ ಸರ್ತಿನೂ ಪ್ರತಿ ವರ್ಷನೂ 700 ಮಂದಿ PUC ಸೈನ್ಸ್ ಓದಕ್ಕೆ ಬರ್ತಾರ್ರಿ. ನಾನು ಪ್ರತಿ ಬ್ಯಾಚ್ನಾಗ ಬಂದು ಫಸ್ಟ್ ಕ್ಲಾಸ್ನಾಗ ಇದನ್ನ ಹೇಳ್ತೀನಿ, ನಿಮ್ಮ ಮುಂದೆ ಮತ್ತೊಂದು ಸರಿ ಹೇಳ್ತೀನಿ. 700 ಮಂದಿಯಾಗ ಪಾಸ್ ಆಗೋರು ಬರೀ 200 ಮಂದಿ ಅಷ್ಟೇ. ಈ 200 ಮಂದಿ ಮೇಲೆ ಯಾರು ಒಬ್ಬರು ಪಾಸ್ ಆಗಲಿ, ನಿಮ್ಮ ಬ್ಯಾಚಿಂದ ಒಂದು ಪ್ರೂವ್ ಮಾಡ್ರಿ, ನಾನು ಅವ್ರಿಗೆ ಪಾರ್ಟಿ ಕೊಡಿಸ್ತೀನಿ ಅಂತ. ಇಲ್ಲಪ್ಪ ಅಂದರೆ ಭಾಳಷ್ಟು ಜನ ಬಂದಿರ್ತೀರಿ ಇಲ್ಲಿ, ಅಪ್ಪನ ಮಾತು ಅವನ ಮಾತು ಕೇಳ್ಕೊಂಡು ನಿಮ್ಗೆ ಇಂಟ್ರೆಸ್ಟ್ ಐತೋ ಇಲ್ವೋ ಗೊತ್ತಿಲ್ಲಾರ್ದ ಬಂದಿರ್ತೀರಿ. ಮಗ್ಲ ಆರ್ಟ್ಸ್ ಕಾಲೇಜ್ ಐತಿ, ಈ ಕಡೆ ಕಾಮರ್ಸ್ ಕಾಲೇಜ್ ಐತಿ, ಪಟ್ ಅಂತ ಚೇಂಜ್ ಮಾಡಿರಿ, ಇನ್ನೂ 2 ತಿಂಗಳು ಟೈಮ್ ಐತಿ ನಿಮಗೆ. ಆ ಮಾತು ಯಾಕೆ ಹೇಳಿದ್ರಪ್ಪ ಅಂತಂದ್ರೆ, ನಿಮಗೇನು ಇಂಟ್ರೆಸ್ಟ್ ಐತಿ ಅದನ್ನು ನೀವು ಈ ಏಜ್ನಾಗ ಗುರ್ತಿಸ್ಕೋಬೇಕು ಅಂತ. ಕರೆದ್ರು ಒಂದ್ಸರಿ, ಇವು ಭಾಳ ಮಸ್ತ್ ಮಾತಾಡ್ತಾರಲ್ಲ ಅಂತ ನಾವೇ ಹೋಗಿ ಭೇಟಿಯಾದಾಗ ಅವ್ರ ಡಿಪಾರ್ಟ್ಮೆಂಟ್ನಾಗ, ಏನಪ್ಪ ಏನು ಮಾಡ್ಬೇಕು ಅನ್ಕಂಡು. ಸರ್ ನಂಗೆ ನಾಟಕದ ಭಾಳ ಇಂಟ್ರೆಸ್ಟ್ ಐತ್ರಿ, ಭಾಳ ಹುಚ್ಚಿದ್ರಿ ನಂಗೆ. ಸರಿ ನಾನು ಮಾತಾಡ್ತೀನಿ ತಗೋ ಅಂದವ್ರು. ಮತ್ತೊಂದು 2-3 ತಿಂಗಳು ಸುದ್ದಿ ಇರಲಿಲ್ಲ. ಸಡನ್ನಾಗಿ ಮತ್ತೆ ಕರೆದ್ಮೇಲೆ ಯೂನಿವರ್ಸಿಟಿಗೆ ನಾಟಕ ಮಾಡೋಕೆ ಹೊಂಟಿವಿ ನಾವು, ನೀನು ಡಿಗ್ರಿ ಸ್ಟೂಡೆಂಟ್ಗೆ ಡೈರೆಕ್ಟ್ ಮಾಡ್ತೀಯ ಅಂದರು. ನಾನು ಆ್ಯಕ್ಟ್ ಮಾಡ್ಬೇಕು ಅನ್ಕೊಂಡಿನಿ. ಮಾಡಲಿ, ಅದು ಮಾಡ್ಕೊತ ಕಲಿಬೋದಲ್ಲ ಅಂತಂದರು. ಅಲ್ಲಿ ಅವ್ರು ಸಿಕ್ಕರು. ನಮ್ಮ ಶಾಲೆಯಾಗ ಕುಡಲ್ಮಠ ಮಾಸ್ತರು, ಕಂದಗಲ್ ಮಾಸ್ತರು, ಮಲ್ಲಯ್ಯ ಮಾಸ್ತರು, ಆಶಾ ಮೇಡಮು, ಹಿಂಗೆ ಎಲ್ಲರೂ ನಮ್ಮನ್ನು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಇನ್ಸ್ಪೈರ್ ಮಾಡ್ಕೋತ ಬಂದರು. ಪ್ರತಿಯೊಬ್ಬರು ಅದನ್ನ ಹೇಳ್ತಿದ್ರು, ನಿಮ್ಮ ತಲೆಯಾಗ ಏನಿರ್ತೈತಿ, ಯಾವುದ್ರ ಕಡೆ ಇಂಟ್ರೆಸ್ಟ್ ಇರ್ತೈತಿ, ಆ ಕಡೆ ಹೋಗ್ರಿ ಅಂತ. ಆಮೇಲೆ PUC ಒಳಗೆ ನಂದೊಂದು ಸೈಕಲ್ ಇತ್ತು, ಅಟ್ಲಾಸ್ ಸೈಕಲ್ಲು. ಚೌಕ್ ಹಾಸ್ಟೆಲ್ ಅಂತ ಹಾಸ್ಟ್ಲು. ಆ ಹಾಸ್ಟ್ಲಿಂದ ಕಾಲೇಜ್ಗೆ ಮ್ಯಾಕ್ಸಿಮಮ್ ಒಂದು 500 ಮೀಟರ್ ಅಥವಾ 600 ಮೀಟರ್ ಡಿಸ್ಟೆನ್ಸು. ಆ ಡಿಸ್ಟೆನ್ಸಿಗೆ ಸೈಕಲ್ ತಗೊಂಡಿದ್ದೆ ನಾನು. ಪಿಕ್ಚರ್ ಹುಚ್ಚು ಭಾಳ ಇತ್ತಲ್ಲ, ಸೈಕಲ್ ತಗೊಂಡು ನೀಟಾಗಿ ರೆಡಿ ಆಗ್ಬಿಟ್ಟು ಮುಂದೊಂದು ಹೂವು, ನಮ್ಮ ಹಾಸ್ಟೆಲ್ನಾಗ ದಾಸವಾಳ ಹೂವು ಬೆಳೀತಿತ್ತು, ಆ ಹೂವು ಹಿಂಗೆ ಇಟ್ಕೊಂಡು ಗಂಟೆ ಹೊಡ್ಕೋದು ಬರ್ತಿದ್ವಿ ನಾವು. ಸೊ ಆಗಿನ ಏಜ್ಗೆ ಆವಾಗ ಒಂದು ಸಣ್ಣ ಲವ್ ಸ್ಟೋರಿ ಶುರುವಾಯ್ತು. ಓ ಅಲ್ಲಿ ಅವನೊಂದು ಸ್ಟಿಲ್ ಅಡೋಲೆಸೆಂಟ್ ಏಜ್ ಅದು. ಆ ಟೈಮ್ನಾಗ ಒಂದು ಕಾಲೇಜ್ ಇವೆಂಟಿಗೆ ಹೊಂಟಿರ್ತೀವಿ ನಾವು,
ಕಾಂಪಿಟೇಷನ್ಸ್ಗೆ. ನಾ ಆಕೆ ನೋಡಿರ್ತೀನಿ, ಅಲ್ಲಿ ಒಂದು ಕಡೆ ಪಿಕಪ್ ಪಾಯಿಂಟ್ ಹೇಳಿರ್ತಾರೆ ಎಲ್ಲರೂ ಬರ್ರಿ ಅಂತಂದು. ಫಸ್ಟ್ ಹೋದವ್ರು ನಾನು ಆಕಿ ಇಬ್ಬರೇ ಇರ್ತೀವಿ. ಇಲ್ಲ ಬೇರೆ ಏನೋ ಇಮ್ಯಾಜಿನ್ ಮಾಡ್ಬಿಡ್ರಿ, ಅಲ್ಲಿಗೆ ಹೋಗಿಲ್ಲ ಇನ್ನ. ಹೋಗಿರ್ತೀವಿ. ಅಲ್ಲಿ ಹೋದಾಗ ಮಾತಾಡ್ಸ್ಲೇನೋ ಅಂತ ಕೂತಿರ್ತೀನಿ. ಧೈರ್ಯ ಆಗೋದಿಲ್ಲ. ಒಂದೊಂದು ಹೆಜ್ಜೆ ಸಮೀಪ ಬಿಟ್ಕೊಂತ ಹೋಗ್ತೀನಿ. ಹೋದ್ಗಳೇನು ಆಕಿ ಈ ಕಡೆ ತಿರುಗಿ, ಅಣ್ಣ ಯಾವಾಗ ಬರ್ತಾರಂತ ಅಂತಂದು. ಸರ್ 7 ಕೇಳಿದ್ರೆ ಇನ್ನೂ 7:15 ಆಯ್ತು, ಇನ್ನೂ ಬಂದಿಲ್ಲ ಅಣ್ಣ ಅಂತಂದು. ಹೋತಿದ್ದು ವಾಪಸ್ ಫಂಕ್ಷನ್ ಮುಗಿಯೋ ತನಕ ಮಾತಾಡ್ಸಿರ್ಲಿಲ್ಲ ನಾ ಆಕಿಗೆ. ದಟ್ಸ್ ದ ಸ್ಟಾರ್ಟ್ ಆಫ್ ಲವ್ ಸ್ಟೋರಿ. ಎಂಥ ವರ್ಸ್ಟ್ ಸ್ಟಾರ್ಟ್ ಓಕೆನಾ. ಅಲ್ಲಿ ಕಲ್ಚರಲ್ ಡಿಪಾರ್ಟ್ಮೆಂಟ್ನಾಗಿದ್ವಿ. ಬಟ್ ವಾಟ್ ಐ ಲರ್ನ್ಟ್ ಅಲ್ಲಿ, ನಮ್ಮ ಸರ್ಗಳು ಅದನ್ನ ಚಂದ ತಿಳಿಸಿ ಹೇಳೋರು ಅಂದ್ರೆ, ಈ ಒಂದು ವಯಸ್ಸಿನಾಗ ನಿಮಗೆ ಪ್ರೀತಿ ಆಗೋದಾಗ್ಲಿ, ಬಿಕಾಸ್ ನೀವು ಒಂದು ಪ್ಯೂಟ್ ರೀಚ್ ಆಗಿರ್ತೀರಿ. ನಿಮ್ಮ ಒಳಗೆ ಮನಸ್ಸಿನ ತುಮಲುಗಳು ಹೆಂಗೆ ಇರ್ತವು, ಭಾವನೆಗಳು ಹೆಂಗೆ ನಿಮ್ಮನ್ನು ಡಾಮಿನೇಟ್ ಮಾಡ್ತವು. ಬಟ್ ಹೌ ಯು ಶುಡ್ ಫಾಲೋ ಯುವರ್ ಡ್ರೀಮ್ ಕುಂದರ್ಸಿ ಹೇಳಿದವರು ಮತ್ತೆ ನಮ್ಮ ಮಾಸ್ತರ್ಗಳೇ. ನನಗೆ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಐತಿ, ನಾಟಕ ಇಂಟ್ರೆಸ್ಟ್ ಐತಿ ಅಂದ್ರೆ ಸಿನಿಮಾಗಳು ಎಲ್ಲಾಗ್ತವೆ ಅಂತ ಹೇಳಿದವರು ಅವರೇನು. ಬೆಂಗಳೂರಿಂದು ಕನಸು ಹಚ್ಚಿದವರು ಅವರೇನು. ಬೆಂಗಳೂರಾಗ ಪಿಕ್ಚರ್ ಹಾಕ್ತವು, ಶೂಟಿಂಗ್ ಎಲ್ಲ ಅಲ್ಲಿ ನಾವು ಬೆಂಗಳೂರನ್ನು ದೊಡ್ಡ ಜಗತ್ತು ನಮ್ಗೆ. ಬರೀ ಪಿಕ್ಚರ್ನಾಗ ಅಷ್ಟೇ ನೋಡಿದ್ದೀವಿ ನಾವು. ಬಿಟ್ಟರೆ ಈಗ ಯಾವ್ದಾರು ತೋರಿಸುವಂಥ ಈಗ ಏನು ಕ್ಯಾಲೆಂಡರ್ಸು, ಫೋಟೋಸು ಅಂಥದ್ರಾಗ ಮಾತ್ರ ನೋಡಿದ್ವಿ ನಾವು. ಟಿ ವಿಯಾಗ ನೋಡಿದ್ವಿ ನಾವು. ಅದೊಂಥರ ಬೇರೆ ಜಗತ್ತು ಬೆಂಗಳೂರು ಅಂದರೆ. ಬಹುಶಃ ನಮ್ಮ ಕಡೆದವ್ರಿಗೆ ಭಾಳ ರಿಲೇಟಬಲ್ ಇರ್ತೈತಿ ಇದು. ಸೊ ಬೆಂಗಳೂರಿನಾಗ ಹಾಕೋ ಪಿಕ್ಚರು, ಹಂಗಾರೆ ಬೆಂಗಳೂರಿಗೆ ಹೋಗಮು ಅಂತ. ಮಿಕ್ಕಿದ ಲವ್ ಸ್ಟೋರಿ ಬೇರೆ ಕಡೆ ಎಲ್ಲರೂ ಹೇಳ್ತೀನಿ. ಇದು ಆ ಲವ್ ಸ್ಟೋರಿನ ಎಕ್ಸಾಂಪಲ್ ತೊಗೊಂಡಿದ್ದು ಈ ಒಂದು ಕಾರಣಕ್ಕೆ. ಅಲ್ಲಿ ಹೋದಾಗ ಆ ಒಂದು ಟೈಮಲ್ಲಿ ಗೈಡ್ ಮಾಡಿದಾಗ ಬೆಂಗಳೂರಿಗೆ ಅಂತ ಬಂದ್ವಿ ನಾನು. ಅಪ್ಪರಿಗೆ ಅವ್ರಿಗೆ ಹೇಳಿದ್ರೆ ಬೈತಾರನೋ ಅಂತನೋ ಭಯ ಆಯಿತು. ಯಾಕಂದ್ರೆ ನಮ್ಮ ಕಡೆ ಎಲ್ಲ ಪಿಕ್ಚರ್ ಅಂದರೆ ಪಿಕ್ಚರ್ಗೆ ಹೋಗಿಲ್ಲ, ಓದೋ ಕಡೆ ಅಂತಂತಾರೆ. ಓದೋದ್ರ ಬಗ್ಗೆ ಜಾಸ್ತಿ ಪುಷ್ ಮಾಡ್ತಾರೆ. ಯಾಕಂದರೆ ನಮ್ಮದೆಲ್ಲ ಬಹುತೇಕ ಒಣ ಬೇಸಾಯ, ಬಹುತೇಕ ಬರಪೀಡಿತ, ಹಿಂಗಿರೋದ್ರಿಂದ ಅವರಿಗೆ ಮಕ್ಕಳು ಚಲೋತ್ನಾಗ ಓದಲಿ ಅಂತ. ಸೊ ಅಲ್ಲಿ ಅವ್ರಿಗೆ ಹೇಳೋಕ್ಕಾಗೋದಿಲ್ಲ, ನಾ ಪಿಕ್ಚರ್ ಮಾಡೋಕ್ಕೆ ಬೆಂಗಳೂರಿಗೆ ಬರತ್ತೀನಿ ಅಂತ. ಬಂದೆ, ಸೀಟ್ ಅಟೆಂಡ್ ಮಾಡಿದ್ವಿ. ಒಂದು ಯಾವುದೋ ಕಾಲೇಜ್ ಸಿಕ್ತು. ಆಮೇಲೆ ಕಾಮಿಡ್ಗೆ ಅಂತ ಬರಿತಿದ್ವಿ. ರಾಮಯ್ಯ ಕಾಲೇಜ್ ಸಿಕ್ತು, ರಾಮಯ್ಯದಾಗ ಹೋದ್ವಿ. ಅದೂ ಅಲ್ಲಿ ಥಿಯೇಟ್ರ್ ಚಲೋ ಐತಿ ಅಂತ ಅಂದ್ಕೊಂಡಿದ್ದಕ್ಕೆ ನಾನು ಹೋದೆ. ಹೋದ್ರೆ ಇಲ್ಲಿ ಕನ್ನಡ ಥಿಯೇಟ್ರ್ ಇಲ್ಲರಿ, ಬರೀ ಇಂಗ್ಲೀಷ್ ಥಿಯೇಟ್ರ್ ಮಾತ್ರ ಇರೋದು ಅಂತಂದರು. ಹುಗ್ಗೋ ಮರೆ, ನಮಗೆ ಮಾತಾಡೋಕ್ಕೆ ಬರಲ್ಲ ಇಂಗ್ಲೀಷ್ನಾಗೆ, ಇನ್ನು ಇಷ್ಟುದ್ದ ಡೈಲಾಗ್ ಹೇಳೋದು ಹೆಂಗೆ ಅಂತ ಅನ್ಕೊಂಡು ನಾವೇ ಸೇರ್ಕೊಂಡು ಒಂದು ಕನ್ನಡ ಥಿಯೇಟ್ರ್ ಶುರು ಮಾಡಿದ್ವಿ. ನನ್ನ ಥರನೇ ಇರ್ತಾರಲ್ಲ ಇಂಗ್ಲೀಷ್ ಬರ್ತಾ ಇರೋರು, ಅಂಥವ್ರನ್ನೊಂದು ಇಬ್ಬರನ್ನ ಸೇರಿಸ್ಕೊಂಡ್ವಿ. ಆಮೇಲೆ ಇನ್ನೊಂದಿಬ್ಬರು ಬೈ ಇಂಟ್ರೆಸ್ಟ್ ಸೇರ್ಕೊಂಡ್ರು, ಅವ್ರು ಕನ್ನಡ ನಾಟಕಗಳು ಮಾಡ್ಬೇಕು ನಮ್ಮ ಕಾಲೇಜ್ನಾಗ ಅಂತ. ದೆನ್ ವಿ ಸ್ಟಾರ್ಟೆಡ್ ಚಿರರಂಗ ಅಂತ ಒಂದು ನಾಟಕ ಟೀಮ್ನ ಶುರು ಮಾಡಿದ್ವಿ. ಇವತ್ತು ನಮ್ಮ ಕಾಲೇಜ್ ಒಳಗೆ ಅದು ತುಂಬ ಒಳ್ಳೊಳ್ಳೆ ಆ್ಯಕ್ಟರ್ಗಳನ್ನು ಪ್ರೊಡ್ಯೂಸ್ ಮಾಡಿದೆ ಆ ಟೀಮು. ಚೈತ್ರ ಆಚಾರ್ ಅಂತ ಒಬ್ರು ಆ್ಯಕ್ಟ್ರೆಸ್ ನಿಮಗೆ ಪರಿಚಯ ಇರ್ತಾರೆ ಅನ್ಕೋತೀನಿ. ಅವರು ನಮ್ಮ ಕಾಲೇಜಿಂದನೇ ಬಂದವರು. ಆಮೇಲೆ ರೀಸೆಂಟಾಗಿ ಫೈರ್ ಫ್ಲೈ ಅಂತ ಒಂದು ಸಿನಿಮಾ ಬಂತು, ಆ ಸಿನಿಮಾದ ನಿರ್ದೇಶಕರು ಅದೇ ತಂಡದಿಂದ ಬಂದವರು. ಅಮೋಘ ವರ್ಷ ಅಂತ ಇನ್ನೊಬ್ಬ ನಟ ಇದ್ದಾನೆ, ಮುರಳಿ ಅಂತ ಇದ್ದಾನೆ, ಮಲ್ಲಿಕಾರ್ಜುನ್ ಅಂತ ಇದ್ದಾನೆ, ಅವರೆಲ್ಲರೂ ಆ ತಂಡದಿಂದ ಬಂದವರು. ಸುಮಾರಷ್ಟು ಆ್ಯಕ್ಟರ್ಸ್ಗಳು ಬಂದಿದ್ದಾರೆ. ನಮ್ಮ ಕಾಲೇಜಿಂದ ಆ ಟೀಮಿಂದ ಸುಮಾರಷ್ಟು ನೆಕ್ಸ್ಟ್ ಜನ್ರೇಷನ್ ಆ್ಯಕ್ಟರ್ಸ್ಗಳು ಬರ್ತಿರೋದು, ಮತ್ತು ಅಲ್ಲಿ ವರ್ಕ್ಶಾಪ್ಗಳಾಗ್ತಿರೋದು, ಅದೆಲ್ಲೂ ಕೂಡ ನಮ್ಮನ್ನು ನಟರಾಗಿ ಬಿಲ್ಡ್ ಮಾಡ್ತಾ ಹೋಯ್ತು. ಬಟ್ ಹೆಂಗಿರ್ತೈತೆ ಅಂದರೆ ಕಲ್ಪನೆಗಳು, ಆ ಡೆಫಿನೇಷನ್ ಹೆಂಗಿರೋದು ತಲೆಗೆ ಅಂತಂದರೆ, ಫಸ್ಟು ಆ್ಯಕ್ಟರ್ ಆಗ್ಬೇಕಂದ್ರೆ ಚಂದ ಇರಬೇಕು ಅಂತ. ಕನ್ನಡ ಮುಂದೆ ನಿಂತ್ಕೊಂಡು ನೋಡಿದಾಗ ಯಾವ ಕಾನ್ಫಿಡೆನ್ಸು ಬರಲಿಲ್ಲ ನಮಗೆ. ನಾನು ಭಾಳಷ್ಟು ಕಡೆ ಹೇಳ್ಕೊಂಡಿದ್ದೆ, ನಾನು ಕನ್ನಡ ಮುಂದೆ ಫಸ್ಟ್ ನನ್ನ ನಿಂತ್ಕೊಂಡು ನೋಡಿದಾಗ ನಾನು ಹೋಲೆ ನಿನಗೆ ಯಾವ ಕೊಡ್ದ ಚಾನ್ಸು, ಕರಿಮರನೆ ಹೋಗ ಕಡೆ ಅಂತ. ದೋಸ್ತರು ಹಂಗೆ ತಮಾಷೆಗೆ ರೇಗಿಸೋರು, ಲೇ ಎಂತೆಂಥವ್ರು ಅದ್ರಾಗೆ ನೀ ಅದ್ರಾಗ ಹೋಗಿ ಯಾವ ಮರ ನೀನು ಅದ್ರಾಗ ಹೋಗಿ ಹೀರೋ ಆಗವ ನೀ ಅಂತ. ಬಟ್ ಅದ್ರಾಗೂ ಒಂದಿಷ್ಟು ಜನ ಸ್ಟ್ರಾಂಗ್ ಆಗಿ ಜೊತೆಗೆ ನಿಂತವ್ರು ಇದ್ದಾರೆ. ನಾವಲ್ಲಿ ಕಾಲೇಜ್ 4th ಸೆಮಿಸ್ಟರ್
ಅದಕ್ಕೊಂದು ಥರ್ಡ್ ಸೆಮೆಸ್ಟ್ರಲ್ಲಿದ್ದಾಗ ಎಕ್ಸ್ಟರ್ನಲ್ಸ್ ಬರೆದಿದ್ವಿ. ಬರೆದ್ಮ್ಯಾಗ ಒಂದು ಇನ್ಸಿಡೆಂಟ್ ಆಗೈತೆ. ಏನಪ್ಪ ಅಂದರೆ ಫಸ್ಟ್ ಎಕ್ಸಾಮ್ ಕೂರಿಸೋದಿಲ್ಲ ನನಗೆ, ಬಿಡಂಗಿಲ್ಲ. ಒಬ್ಬರು ಐ ಥಿಂಕ್ ತಮಿಳ್ ಅವ್ರು ಮದರ್ ಟಂಗು, ಕನ್ನಡ ಮಾತಾಡೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ನಮ್ಮ HOD ಇರ್ತಾರೆ, ಅವ್ರು ಇವತ್ತು ಪ್ರಿನ್ಸಿಪಲ್ ಆಗ್ಯಾರ. ಅವರು ಕರೆಸ್ತಾರೆ ಕ್ಯಾಬಿನ್ಗೆ. ಏನಪ್ಪ ನಿನಗೆ ಕಾಲೇಜಿಗೆ ಬರೋಕ್ಕಾಗೋದಿಲ್ಲ ನಿನಗೆ ಅಂತ. ನೀನು ಎಕ್ಸಾಮ್ಗೆ ಕೂರಬೇಕು ಅಂದರೆ ನಿಮ್ಮ ಅಪ್ಪನ ಕರ್ಕೊಂಡು ಬರಬೇಕು ಅಂತ. ಸರಿ ಅಂತ ನಾವು ಅಪ್ಪಾಜಿನ ಕರ್ಕೊಂಬರ್ತೀನಿ. ನಾವು ಅಪ್ಪಾಜಿಗೆ ಅಲ್ಲಲ್ಲೇ ಶಾಲೆ ಕರೆಸ್ತಿದ್ರು, ಇಲ್ಲೇನು ಕಾಲೇಜ್ನಿಗೂ ಕರ್ಸ್ಕೊತಾರನೇ ಈಗ ಅಂತ. ಹೋಗ್ತೀನಿ, ಒಳಗೆ ಕುಂದಿರ್ತೀನಿ. ಕುಂತ ಮೇಲೆ ನಮ್ಮ HOD ಅವರು ನಮ್ಮ ಅಪ್ಪಾಜಿ ಕೂರ ಕೇಳ್ತಾರೆ. ಕೂತ್ಕೊಳ್ಳಪ್ಪ ಅಂತಾರೆ. ನಾನೇ ಒಂದು ಮಾತಾಡ್ತಾರಲ್ಲ ಮತ್ತು ಹಿರಿಯರು ಅದಾರ ಅಂತ ನಾನು ಹಿಂಗೆ ನಿಂತ್ಕೋತೀನಿ. ಕುಂತು ಬಿಡ್ಬೇಕಾಗಿತ್ತು ನಾನು ಅವಾಗ, ಯಾಕಂದ್ರೆ ಅರ್ಧ ತಾಸು ಬೈತಾರೆ ಅವರು. ಬೈದರು. ನಿಮ್ಮ ಹುಡುಗ ಬರೀ ಸ್ಪೋರ್ಟ್ಸ್ ಅಂತ ಹೋಗ್ತಾರೆ, ಕಲ್ಚರಲ್ ಮೀಟ್ ಅಂತ ಹೋಗ್ತಾನೆ, ಕ್ಲಾಸ್ಗೆ ಬರುವುದಿಲ್ಲ, ಹಂಗೆ ಹಿಂಗೆ ಅಂತ. ನನಗೆ ಟೆನ್ಷನ್. ನಮ್ಮಪ್ಪ ಸ್ವಲ್ಪ ರಫ್ ಇರ್ತಾರೆ, ಈಗಲೂ ರಫೇ, ಈಗ ಜಾಸ್ತಿ ಫ್ರೆಂಡ್ಲಿ ಆಗ್ಯಾರೆ. ಮೊದಲೆಲ್ಲ ನೋಡಿದಾಗ ಭಾಳ ಸ್ಟ್ರಿಕ್ಟ್ ಅಪ್ಪಾಜಿ. ನನ್ನ ತಲೆಗೆ ಏನು ನೋಡ್ತಿರ್ತೈತಿ, ಇದು ಯಾವುದೂ ತಲೆಗೆ ಹೋಗ್ತಿರಲ್ಲ. ಇಷ್ಟೆಲ್ಲ ಬೇಕತ್ತಾರೆ, ನಮ್ಮ ಅಪ್ಪ ಹೊರಗೆ ಬಂದ್ಮೇಲೆ ಹೆಂಗೆ ಹೊಡಿತಾನೆ ಅಂತ ಅಂದ್ಕೊಂಡು ನನ್ನ ತಲೆಗೆ ಓಡ್ತಿರ್ತೈತಿ. ಹೊರಗೆ ಬರ್ತಾರೆ ನಮ್ಮ ಅಪ್ಪರು, ಬಂದು ಎಲ್ಲಿ ಕರ್ಕೊಂಬಂದಿಲ್ಲ, ಎಷ್ಟು ಭಯ ಮಾತಾಡ್ತಾನ, ನಿಲ್ಸೋದೇ ಇಲ್ಲಲ್ಲ, ನಾನು ಮಾತಾಡೋಕ್ಕೂ ಬಿಡಂಗಿಲ್ಲಲ್ಲೋ ಅಂತ. ಮಗನ ಇನ್ನೊಂದು ಸರಿ ನನಗೇನಾರು ಕಾಲೇಜಿಗೆ ಕರೆಸಿದೆ ಅಂದರೆ ಅಲ್ಲಿಂದ ಹೊಡ್ಕೊಂಬರ್ತೀನಿ ನಿನಗೆ. ಎದಕ್ಕೆ ಹೋಗಂಗಿಲ್ಲ ಅಂತ. ಇಲ್ಲ ಅಪ್ಪಾಜಿ, ನಂಗೆ ಸಿನಿಮಾ ಭಾಳ ಇಂಟ್ರೆಸ್ಟ್ ಇದೆ, ಮುಗಿಸ್ಕೊಂಡು ಮಾಡೋ ಅಂತ. ನನಗೆ ಇನ್ನೂ ಟೆನ್ಷನ್ ಶುರು ಆಗೈತಿ. ಮತ್ತು ಇನ್ನೂ 2 ವರ್ಷ ಮುಗಿಸ್ಬೇಕಾ, ನನಗೆ ಸಿನಿಮಾ ಕನ್ಸೈತಿ. ನಾನು ಇಲ್ಲಿ ಮತ್ತೆ ಮುಗಿಸಿದ್ಮೇಲೆ ಮತ್ತೆ ವಾಪಸ್ ನನಗೆ ಮತ್ತೊಂದು ಡಿಗ್ರಿ ಮಾಡೋಕೆ ಹೇಳ್ತಾರೇನೋ, ಮತ್ತೆ ಕೆಲಸ ಮಾಡೋಕೆ ಹಚ್ತಾರೇನೋ ಅಂದ್ಕೊಂಡು ಐ ವಿಲ್ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಕ್ವಿಟ್ಟಿಂಗ್ ಮೈ ಕಾಲೇಜ್ ಬಿಡೋದನ್ನ ಇನ್ಸ್ಪೈರಿಂಗ್ ಆಗಿ ತಗೊಳ್ಕೋಬಿಡ್ರಿ. ಬಟ್ ಆ ಥಾಟ್ ಇತ್ತಲ್ಲ, ಸ್ಟ್ರಾಂಗ್ ಆಗಿದೆ. ಯಾಕಪ್ಪ ಅಂದರೆ ನಮಗೆ ಪಣೀಶ್ ಅಂತ, ನಮ್ಮ ಮೆಟಲರ್ಜಿ ಅಂತ ಒಂದು ಪುಸ್ತಕ ಬರೆದಿರ್ತಾರೆ, ಪಣೀಶ್ ಸರ್ ಅಂತ ಇರ್ತಾರೆ. ಫಸ್ಟ್ ಅವ್ರ ಹತ್ರ ಹೋಗ್ತೀನಿ ನಾನು, ಹೆದರಿಕೆಯಿಂದನೇ ಹೇಳ್ತೀನಿ, ಸರ್ ನಾನು ಆ್ಯಕ್ಟಿಂಗ್ ಅದನ್ನು ಕರಿಯರಾಗಿ ತೊಗೋತೀನಿ ಸರ್, ನಾನು ಕಾಲೇಜು ಬಿಡ್ಬೇಕು ಅಂದ್ಕೊಂಡಿದ್ದೀನಿ ರೀ ಸರ್ ಅಂತ. ಅವ್ರು ಹಿಂಗೆ ಕುಂತಿದ್ರು. ಹೌದೇನ್ರಿ, ಹೋಗ್ರಿ ಮಾಡ್ರಿ ಅಂತಾರೆ. ನಾನು ಏನು ಹಿಂಗಂದ್ಬಿಟ್ರು ಅಂದ. ಸರ್ ಹೋಗಲ್ಲ, ಮಾಡ್ರಿ, ಒಳ್ಳೇದಾಗಲಿ ಮಾಡ್ರಿ ಅಂತಂದು. ಅವ್ರು ಕಲ್ಚರಲ್ ಡಿಪಾರ್ಟ್ಮೆಂಟ್ HOD ಆಗಿರ್ತಾರೆ. ಅದೇ ಕಾಲೇಜಿಗೆ ಆಫ್ಟರ್ 7-8 years ನಾನು ಗೆಸ್ಟಾಗಿ ಹೋಗ್ತೀನಿ. ಅದೇ ಪಣೀಶ್ ಸರು ರಿಸೀವ್ ಮಾಡ್ಕೋತಾರೆ. ನಮ್ಮ HOD ಪ್ರಿನ್ಸಿಪಲ್ ಆಗಿರ್ತಾರೆ. ಕರೀತಾರೆ ಚೇಂಬರ್ಗೆ. ಬರಪ್ಪ, ಏನಪ್ಪ ನೀನು ಇವಾಗ ಸ್ಟಾರ್ ಅಲ್ಲಪ್ಪ ನೀನು, ನಮ್ಮ ಕಾಲೇಜಿಗೆ ಬರ್ತಾ ಇದೆಯಾ, ಖುಷಿ ಆಗತ್ತೆ. ನಿನ್ನ ಮಾರ್ಕ್ಸ್ ಕಾರ್ಡ್ ಇನ್ನೂ ನನ್ನ ಹತ್ರನೇ ಇದೆಯಪ್ಪ. ನಾನು ಬೇರೆ ಡಿಗ್ರಿ ಮಾಡಿರ್ತೀನಿ, ಜರ್ನಲಿಸಮ್ ಮಾಡ್ಕೊತೀನಿ. ಆಮೇಲೆ ಬಿಟ್ಮೇಲೆ ಸರ್ ಆ್ಯಕ್ಚುಲಿ ನಾನು PU ಬೋರ್ಡ್ಗೆ ಅಪ್ಲೈ ಮಾಡಿ ಬೇರೆ ಮಾರ್ಕ್ಸ್ ಕಾರ್ಡ್ ತಗೊಂಡು ಜರ್ನಲಿಸಮ್ ಮುಗಿಸ್ಬಿಟ್ಟೆ ಸರ್, ಈಗ ಬ್ಯಾಡ ಸರ್ ಅಂತ. ಹೌದಣ್ಣ, ಇರಲಿ ಬಿಡು, ನೀನು ಬೇರೆ ಫೀಲ್ಡ್ನಾಗಿದೆಯಾ, ನೀನು ಅವಾಗ ಬೇರೆ ಇವಾಗ ಬೇರೆ. ಇವಾಗ ಇವರ ಪ್ರೈಡ್ ಕ್ವಶನ್ ನಮ್ಮ ಕಾಲೇಜಿಗೆ ಬಾ ಹೋಗೋಣ ಅಂತ ಸ್ಟೇಜ್ ಹತ್ತೀವಿ. ಅವತ್ತು ಬೈದರು ಅವರೇ, ಬಟ್ ಇವತ್ತು ಭಾಳ ಚಲೋತ್ನಾಗ ರಿಸೀವ್ ಮಾಡ್ಕೊಂಡವರು ಅವರೇ. ಬಟ್ ಆಗಿನ ಕ್ಷಣಕ್ಕಾಗಲಿ ಈಗಿನ ಕ್ಷಣಕ್ಕಾಗಲಿ ಅವ್ರ ಮೇಲೆ ಯಾವತ್ತೂ ಸಿಟ್ಟು ಬರೋದಿಲ್ಲ. ಆಮೇಲೆ ಅವರು ಬೇರೆದಕ್ಕೆ ಹೇಳಿದ್ರು ಅಂತ ಅನಿಸ್ಲಿಲ್ಲ ನಮಗೆ. ಬಿಕಾಸ್ ನನ್ನ ಲೈಫ್ ಒಳಗೆ ಬಿಗ್ಗೆಸ್ಟ್ ಆಸ್ತಿ ನನಗೆ ಸಿಕ್ಕಿದ್ದು ಇಂದು ಬೆಳವಣಿಗೆ ಒಳಗೆ ನಮ್ಮ ಮಾಸ್ತರ್ಗಳೇ. ಎಟ್ ಎವ್ರಿ ಸ್ಟೇಜ್ ಅವ್ರು ನಮ್ಮನ್ನು ತಿದ್ದಾರೆ. ಎವ್ರಿ ಸ್ಟೇಜ್ ನಮ್ಮ ಕನಸುಗಳನ್ನು ಹುರಿಗೊಳಿಸಿದ್ದಾರೆ. ದೇ ಶಾರ್ಪಂಡ್. ಯಾಕಂದರೆ ನಮಗೆ ಮನೆಯ ಮೊದಲ ಪಾಠಶಾಲೆ ಅಂತ ಒಂದು ಮಾತೈತೆ. ಬಟ್ ಆ ಮನೆಗಿಂತ ಜಾಸ್ತಿ ಸಮಯನ ನಾವು ಕಳೆಯೋದು ಶಾಲ್ಯಾಗ, ಕಾಲೇಜ್ನಾಗ. ಅಲ್ಲೇ ನಮ್ಮ ಕ್ಯಾರೆಕ್ಟರ್ ಕೂಡ ಬಿಲ್ಡ್ ಆಗ್ತಾ ಹೋಗೋದು.
ಅಪ್ಪ ಅವನ್ ಬಿಟ್ರೆ ಯಾರು ತುಂಬ ಆನೆಸ್ಟಾಗಿ ನಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ನಮ್ಮ ಕನಸುಗಳ ಬಗ್ಗೆ ಯೋಚನೆ ಮಾಡ್ತಾರೆ ಅಂದರೆ ಅದು ನಮ್ಮ ಲೆಕ್ಚರರ್ಸು, ನಮ್ಮ ಟೀಚರ್ಸು, ನಮ್ಮ ಮಾಸ್ತರ್ಗಳು. ಅಲ್ಲಿಂದ ಹೊರಗೆ ಬರ್ತೀವಿ. ಹೊರಗೆ ಬಂದಮೇಲೆ ಅನ್ಕೊಂಡಿರ್ತೀವಿ ನಾವು, ನಾಟಕ ಮಾಡೀವಿ, ನಮ್ದೊಂದು ಟೀಮ್ ಐತಿ, ನಮ್ಮ ಮಸ್ತ್ ಆ್ಯಕ್ಟಿಂಗ್ ಬರ್ತೈತಿ ಅಂತಂದು ಹೋಗಿ ಆಡಿಷನ್ ಕ್ಯಾಮ್ರಾ ಮುಂದೆ ಹಿಂಗೆ ನಿಂದಿರ್ತೀವಿ. ಗಡ 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 ಅಂತ ಫುಲ್ ಬೆವ್ಯಾಕೆ ಶುರು ಆಗ್ಬಿಡ್ತೀನಿ ನನ್ನ ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳೇನೆ. ಇದೇನು ಬರ ಅಲ್ಲಿ ಹಂಗೆ ನಾಟಕ ಎಲ್ಲ ಮಾಡೀವಿಲ್ಲ, ಬರೋದಿಲ್ಲಲ್ಲ ನಮಗೆ, ಏನಿದು ಮತ್ತೆ ತಲೆಗೆಡ್ದಿದ್ದೆ. ಆವಾಗ ಬೆಂಗಳೂರಿಗೆ ಬಂದಾಗ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ಹೀರೋ ಆಗಿದ್ರು. ಅವರು ಉದಯ ಟಿ ವಿ ಒಳಗೆ ಕೆಲಸ ಮಾಡ್ತಿದ್ರು. ಆ್ಯಂಕರ್ ಆಗಿ ಹೀರೋ ಆಗ್ಯಾರ ಅವರು. ಆ್ಯಂಕರಿಂಗ್ ಟ್ರೈ ಮಾಡಕ್ಕೆ ಹೋಗ್ತೀವಿ. ಆ್ಯಂಕರಿಂಗ್ ಟ್ರೈ ಮಾಡ್ತೀವಿ, ಅದು ಮುಗಿಸ್ಕೊಂಡು ಮತ್ತೆ ಕ್ಯಾಮ್ರಾ ಮುಂದೆ ನಿಂದಿರ್ತೀನಿ, ಮತ್ತೆ ಗಡಗಡ ಗಡಗಡ ಅಂತ ಇರುತ್ತೆ, ಕಾನ್ಫಿಡೆನ್ಸ್ ಇರಲ್ಲ. ಆ್ಯಂಕರ್ ಆದರೆ ಹೀರೋ ಆಗ್ತಾರೆ ಅಂತ ತಲೆಗೆ, ಇಲ್ಲ ಕಾಂಟ್ಯಾಕ್ಟ್ಸ್ ಇದ್ರೆ ಹೀರೋ ಆಗ್ತಾರೆ ಅಂತ. ಇವ್ರ ಮನೆಗೆ ಹೋಗೋದು, ಮಾತಾಡ್ಸೋದು, ಇವ್ರ ಪರಿಚಯ ಮಾಡ್ಕೊಳ್ಳೋದು, ಅದು ಉಪಯೋಗ ಬರಲಿಲ್ಲ. ಆ ಕಡೆ ಚಾನಲ್ ಕೆಲಸ ಮಾಡಿದ್ದು ಉಪಯೋಗ ಬರಲಿಲ್ಲ, ರಿಪೋರ್ಟ್ರಾಗಿ ಕೆಲಸ ಮಾಡಿದ್ದು ಉಪಯೋಗ ಬರಲಿಲ್ಲ, ಅವ್ರ ಜೊತೆ ನಿಂತ್ಕೊಂಡು ಹೊಡ್ಸ್ಕೊಂಡಿರೋ ಫೋಟೋನೂ ಉಪಯೋಗ ಬರಲಿಲ್ಲ. ಆಮೇಲೆ ಅರ್ಥ ಆಯ್ತು, ಇಲ್ಲಿ ಅವಕಾಶ ಯಾರಿಗೈತೆ ಅಂದರೆ ಯಾರು ಚಲೋತ್ನಾಗೆ ಆ್ಯಕ್ಟ್ ಮಾಡ್ತಾನೆ ಅವಂಗೈತಿ. ಆ್ಯಕ್ಟಿಂಗ್ ಕಲ್ತ್ಕೋಬೇಕು ಫಸ್ಟು. ದೆನ್ ಐ ಸ್ಟಾರ್ಟೆಡ್ ಮೈ ಥಿಯೇಟರ್. ನಾಟಕದ ಜರ್ನಿ ಅಲ್ಲಿಂದ ಶುರು ಆಕೈತಿ. ನಾಟಕ ಮಾಡೋ ಮುಂದೆ ಅದೇ ಇತ್ತಲ್ಲ ಹಳೆ ನೆನಪು, ಹಣಿಕ್ ನೋಡೋದು. ಅದೇ ಥರನೇ ಒಂದು ಪಾತ್ರ ಸಿಗುತ್ತೆ. ಈ ಸರ್ತಿ ಏನಂತಂದರೆ ಸುಮ್ಮನೆ ಸ್ಟೇಜ್ ತುಂಬ ಅಡ್ಡಾಡೋದು, ಕ್ಲ್ಯಾಪ್ ಹೊಡೆಯೋದು, ನಿಂತ್ಕೊಳ್ಳೋದು. ಒಂದು ಪೋಸ್ಟರ್ ಒಳಗೆ ನಿಂತು ಸಂಗಡಿಗರು ಹಿಂದೆಗಡೆ. ಫಸ್ಟ್ ಜರ್ನಿಗಳೆಲ್ಲೋ ಹಿಂಗೆ ಆಗ್ಯಾವ ನಮ್ಮ. ಆಮೇಲೆ ಒಂದು ಪಿಕ್ಚರ್ ಸಿಗ್ತೈತಿ ನನಗೆ, ಒಂದು ಪಿಕ್ಚರ್ ಮಾಡಿರ್ತೀವಿ, ಎಲ್ಲರಿಗೂ ಹೇಳ್ಕೊಂಬಿಟ್ಟಿರ್ತೀನಿ ನಾನು, ಪಿಕ್ಚರ್ ಮಾಡಿ ನಾನು ದರ್ಶನ್ ಸರ್ ಪಿಕ್ಚರ್ನಾಗ ಆ್ಯಕ್ಟ್ ಮಾಡಿ ನಾನು, ದರ್ಶನ್ ಸರ್ ಪಿಕ್ಚರ್ನಾಗ ಆ್ಯಕ್ಟ್ ಮಾಡಿ ನಾನು. ಪಿಕ್ಚರ್ ರಿಲೀಸ್ ಆಕೈತಿ, ನಾವು ನೋಡೋಕೆ ಹೋಗ್ತೀವಿ, ನಾನು ಕಾಣಿಸೋದು ಇಲ್ಲ. ಎಷ್ಟೋ ದಿವಸ ಆದಮೇಲೆ ಆಮೇಲೆ ಅದು ಯೂಟ್ಯೂಬ್ನಾಗ ಬಂದಾಗ ಪಾಸ್ ಮಾಡಿ, ನಲ್ಲೇ ಇಲ್ಲೈತಲ್ಲ ಇದು ನಂದ ಟಿ ಶರ್ಟ್ಲೇ, ಇದು ಉದ್ದ ಕೂದಲು ಬಿಟ್ಟು ನಾನಲ್ಲೇ ಅಂತ. ಅಂದರೆ ಎಲ್ಲ ಮೊದಲುಗಳು ಹಂಗೆ ಇರ್ತವೆ. ಸೊ ಅಲ್ಲಿಂದ ಥಿಯೇಟ್ರಲ್ಲಿ ನಮಗೆ ಆ್ಯಕ್ಚುಲಿ ಒಂದು ಪಾತ್ರನ ಕಲಿಯೋದು ಹೆಂಗೆ, ಅರ್ಥ ಮಾಡ್ಕೊಳ್ಳೋದು ಹೆಂಗೆ, ಅಲ್ಲಿಂದ ಶುರುವಾಗಿತ್ತು. ದೆನ್ ಅದಾದ್ಮೇಲೆ ಸೂಟಬಿಲಿಟಿ ಬರುತ್ತೆ. ನಾನು ಆಗಲೇ ಹೇಳ್ತಿದ್ನಲ್ಲ, ಇವತ್ತು ಎಲ್ಲರೂ ಸ್ಟಾರ್ಸ್ ಅಂತ ನಾವೇನು ನೋಡ್ತೀವಿ, ಅಥವಾ ರೆಕಗ್ನೈಸ್ ಆಗಿರುವಂಥ ಒಬ್ಬ ಒಳ್ಳೆ ಕಲಾವಿದರನ್ನ ಏನು ನೋಡ್ತೀವಿ, ಅವರು ಬರೀ ಟ್ಯಾಲೆಂಟಿಂದ ಆಗಿಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ನನ್ನ ಥಿಯೇಟರ್ ಗ್ರೂಪಲ್ಲಿ ನನ್ನಷ್ಟೇ ನನಗಿಂತ ಚೆನ್ನಾಗಿ ಅಭಿನಯಿಸುವಂಥ ಸುಮಾರು ಜನ ಇದ್ದರು. ಬಟ್ ಅದರೊಟ್ಟಿಗೆ ಏನು ಬೇಕಿತ್ತು? ತಾಳ್ಮೆ ಬೇಕಿತ್ತು. ಅದರೊಟ್ಟಿಗೆ ಏನು ಬೇಕಿತ್ತು? ಆಗುವಂಥ ಹ್ಯುಮಿಲಿಯೇಷನ್ಸ್ ಆಗಲಿ, ಚಾಲೆಂಜಸ್ ಆಗಲಿ, ಅದೆಲ್ಲನೂ ಫೇಸ್ ಮಾಡ್ಕೊಂಡು ಮುಂದೆ ಬರುವಂಥ ಗಟ್ಟಿ ಮನಸ್ಸು ಬೇಕಾಗಿತ್ತು. ಸಸ್ಟೈನ್ ಆಗ್ಬೇಕಿಲ್ಲಿ ಬರುವಂಥ ಅಷ್ಟು ಚಾಲೆಂಜಸ್ನ ನಾವು ಫೇಸ್ ಮಾಡಬೇಕು. ಫೇಸ್ ಮಾಡ್ಕೊಂಡು ಅದರಿಂದ ಕಲ್ತ್ಕೋಬೇಕು. ಅದಾದ್ಮೇಲೆ ಒಂದು ಅವಕಾಶ ಸಿಗುತ್ತೆ, ಆ ಅವಕಾಶನ ಚೆನ್ನಾಗಿ ಬಳಕೆ ಮಾಡ್ಕೋಬೇಕು. ಬಳಕೆ ಮಾಡ್ಕೊಂಡ್ಮೇಲೆ ಮುಂದುವರಿಯುತ್ತೆ ಜರ್ನಿ. ಸೊ ಹಾಗೆ ನಾವು ಥಿಯೇಟ್ರ್ ಮುಗಿಸ್ಕೊಂಡು, ಶಾರ್ಟ್ ಫಿಲ್ಮ್ ಮುಗಿಸ್ಕೊಂಡು ಎಲ್ಲ ಆಮೇಲೆ ಚಾನ್ಸ್ಗಂತ ಅಡ್ಡಾಡಕ್ಕೆ ಶುರು ಮಾಡಿರ್ತೀವಿ. ಸೀರಿಯಲ್ಸು ಒಂದು ಕಡೆ ನಮಗೆ ಸೀರಿಯಲ್ ಮಾಡ್ಬೇಕಂತ ಇರಲಿಲ್ಲ, ಪಿಕ್ಚರ್ ಮಾಡ್ಬೇಕಂತ ಇರ್ತಿತ್ತು. ಸೀರಿಯಲ್ಸ್ಗೆ ಅಂತ ಅವಕಾಶಗಳು ಸಿಗ್ತವೆ. ಸೀರಿಯಲ್ಸ್ಗೆ ಹೋದಾಗ ಅಲ್ಲಿ ನೀವು ನೋಡಿರ್ಬೇಕು, ಸೀರಿಯಲ್ನಾಗ ಎಲ್ಲರೂ ಭಾಳ ಚಂದನ ಇರ್ತಾರೆ, ಎತ್ತರಿಗಿರ್ತಾರೆ, ಬೆಳಗಿರ್ತಾರೆ, ನೋಡೋಕೆ ಚಂದ ಇರ್ತಾರೆ. ನಾವು ಅದು ಯಾವುದೂ ಇದ್ರಾಗೂ ಬರ್ತಿರ್ಲಿಲ್ಲ, ಯಾವುದೂ ಟಿಕ್ ಮಾರ್ಕ್ ಇರಲಿ, ಎಲ್ಲ ಕ್ರಾಸ್ ಮಾರ್ಕೆ. ಒಂದು ಆಡಿಷನ್ ಸೆಲೆಕ್ಟ್ ಆಗಿರ್ತೀನಿ, ಚಾನಲ್ ರಿಜೆಕ್ಟ್ ಮಾಡಿಬಿಡ್ತಾರೆ. ಹುಡುಗ ಸ್ವಲ್ಪ ಕಪ್ಪಗಿದ್ದಾನೆ, ತೆಳ್ಳಗಿದ್ದಾನೆ, ಆಗಲ್ಲ ಅಂತಂದ್ಬಿಟ್ಟು. ಇನ್ನೊಂದು ಆಡಿಷನ್ಗೆ ಹೋಗಿರ್ತೀನಿ, ಆ ಆಡಿಷನ್ ಒಳಗೆ ಕರೆದು ಕೂರಿಸಿ ಆಡಿಷನ್ ತಗೋತಾರೆ. ಆಡಿಷನ್ ತಗೊಂಡ್ಮೇಲೆ ಅಲ್ಲೇ ವೆಯ್ಟ್ ಮಾಡೋಕೆ ಹೇಳ್ತಾರೆ. ಇನ್ನೊಬ್ರು ಬರ್ತಾರೆ, ಅವ್ರದ್ದು ಆಡಿಷನ್ ಮುಗಿತೈತಿ. ಅದಾದ್ಮೇಲೆ ನನ್ನ ಒಳಗೆ ಕರೆಸ್ತಾರೆ. ಕರೆಸ್ಬಿಟ್ಟು ಇನ್ನೊಂದ್ಸರಿ ಮಾಡ್ರಿ ಅಂತ ಹೇಳ್ತಾರೆ. ನಾನು ಮಾಡ್ತೀನಿ. ಅವ ನೋಡ್ತಾನೆ. ನೋಡಿದ್ಮೇಲೆ ನೀನೊಂದ್ಸರಿ ಮಾಡು ಅಂತಾರೆ. ಅದಾದ್ಮೇಲೆ ಹೇಳಿ ಕಳಿಸ್ತೀವಿ ಅಂತ ಹೇಳ್ತಾರೆ. ಅದಾದ ಒಂದು ತಿಂಗಳಿಗೆ ಸೀರಿಯಲ್, 1-2 ತಿಂಗಳಲ್ಲಿ ಸೀರಿಯಲ್ ಬರ್ತೈತಿ. ಆ ಸೀರಿಯಲ್ನಾಗ ಅವ್ರು ಯಾರು ಬಂದಿರಲ್ಲ ಅವರೇ ಹೀರೋ ಆಗಿರ್ತಾರೆ, ನಾವಾಗಿರೋದಿಲ್ಲ. ಅದ್ರದ್ದು ಆಯ್ಕೆ ಬೇರೆ ಥರ ಇರ್ತದೆ. ಸೊ ನಾವು ಅದನ್ನು ಅರ್ಥ ಮಾಡ್ಕೊಂಡ್ವಿ. ಓಕೆ, ಇಟ್ಸ್ ಓಕೆ, ನಮ್ಮ ಕನಸು ಸಿನಿಮಾ ಆಯ್ತಲ್ಲ ಅಂತ ಅನ್ಕೊಂಡು, ಇದು ಅನ್ನದ ಹಾದಿ ಆಕೈತೆ ಅಂತ ಅನ್ಕೊಂಡು ಯಾವ್ದು ಕರೀತಾರೆ ಅದಕ್ಕೆ ಹೋಗ್ತಿದ್ವಿ.
ಬಟ್ ಕರೆಯೋದಿಲ್ಲ ಏನೋ ಗೊತ್ತಿಲ್ಲ. ನಮ್ಮನ್ನ ಈಗ ಹೀರೋ ಆದ್ಮೇಲೆ ಬೇರೆ ಬೇರೆ ಪಾತ್ರಗಳು ಬರ್ತಾ ಇದಾವೆ. ಮುಂಚೆ ಕರಿಬೇಕಾದ್ರೆ ಎಲ್ಲ ಕಳ್ಳ, ಕೊಲೆಗಾರ, ಭಿಕ್ಷುಕ, ಹಿಂದ್ಗಡೆ ಪಾಸ್ ಆಗೋನು, ಜೈ ಜೈ ಅನ್ನೋನು, ಜೈಕಾರ ಹಾಕೋನು, ಈ ಥರ ಚಿಕ್ಕ 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 ಪಾತ್ರಗಳಿಗೆ ಕರೆಯೋರು. ಬಟ್ ಆ ಪಾತ್ರಗಳು ಅಂದರೆ ನಾವು ಶ್ರದ್ಧೆಯಿಂದ ಮಾಡಿದ್ರೆ ಅವು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತವೆ ಅಂತಂದರೆ, ಅದೇ ಒಂದು ಚಿಕ್ಕ ಪಾತ್ರ ನನಗೆ ಯಾವುದೋ ಒಂದು ಕಿರುಚಿತ್ರಕ್ಕೆ ಕರ್ಕೊಂಡು ಹೋಗುತ್ತೆ, ಅದೇ ಒಂದು ಕಿರುಚಿತ್ರ ನಾನು ಯಾವುದೋ ಒಂದು ಸಿನಿಮಾ ಕರ್ಕೊಂಡು ಹೋಗುತ್ತೆ. ಹಂಗೆ ಒಂದು ಸಿನಿಮಾ ಆಗುತ್ತೆ, ಅದು ಮುಗಿಯುತ್ತೆ, ರಿಲೀಸ್ ಆಗಲ್ಲ, ಅದಾದಮೇಲೆ ಇನ್ನೊಂದು ಸಿನಿಮಾ ಆಗುತ್ತೆ, ಅರ್ಧಕ್ಕೆ ನಿಂತು ಹೋಗುತ್ತೆ. ಈ ಪ್ರಾಸೆಸ್ ಒಳಗೆ ಆ ಕಿರುಚಿತ್ರಗಳಿಂದ, ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ಗಳಿಂದ ನಮ್ದೊಂದು ತಂಡ ರೆಡಿ ಆಗಿರ್ತದೆ. ಆ ತಂಡದಿಂದ ನಾವು ಒಂದು ಸಿನಿಮಾ ಮಾಡ್ತೀವಿ. ದಟ್ ಈಸ್ ಮೈ ಫಸ್ಟ್ ಫಿಲ್ಮ್ ಗುಲ್ಟು. ಆ ಗುಲ್ಟು 2018ರಲ್ಲಿ ಮಾರ್ಚ್ 30ಕ್ಕೆ ರಿಲೀಸ್ ಆಗುತ್ತೆ. ರಿಲೀಸ್ ಆದಮೇಲೆ 100 ಡೇಸ್ ಓಡುತ್ತೆ ಸಿನಿಮಾ. ಸೊ ಆ ಸಿನಿಮಾ ಆದಮೇಲೆ ಮತ್ತೆ ಹೊಸ ಚಾಲೆಂಜಸ್ಸು. ಅಂದರೆ ಇವಾಗ ಹೀರೋ ಆದ್ವಿ. ಫಸ್ಟ್ ಎಲ್ಲ ಚಂದ ಇರ್ಬೇಕು ಅನ್ಕೊಂಡಿದ್ವಿ, ಅದಲ್ಲ ಅಂತ ಗೊತ್ತಾಯ್ತು. ಆ್ಯಕ್ಟಿಂಗ್ ಮಾಡಬೇಕು, ಹೌದು ಅಂತ ಗೊತ್ತಾಯ್ತು. ಅದಾದಮೇಲೆ ಅದ್ರ ಜೊತೆ ಬೇರೆ ಕ್ವಾಲಿಟೀಸ್ ಬೇಕು ಅಂತ ಗೊತ್ತಾಯ್ತು. ಈಗಿನ ಅರಿವು ಏನಪ್ಪ ಅಂತಂದರೆ, ಈಗ ಒಳ್ಳೆ ಅಭಿನಯ ಮಾಡಬೇಕು, ಸಿನಿಮಾನ ಜನರಿಗೆ ತಲುಪಿಸ್ಬೇಕು, ಜೊತೆಗೆ ಮಾರ್ಕೆಟ್ನು ಕೂಡ ಪ್ರೂವ್ ಮಾಡ್ಕೋಬೇಕು. ನೀವೆಲ್ಲ MBA ಓದ್ತಿದ್ದೀರಲ್ಲ, ಅದ್ರ ಮೇಲೇ ಸ್ಪೆಸಿಫಿಕಾಗಿ ಕೆಲಸ ಮಾಡ್ತಿರ್ತೀರಿ. ಒಂದು ಪ್ರಾಡಕ್ಟ್ ಸಕ್ಸಸ್ಫುಲ್ ಪ್ರಾಡಕ್ಟ್ ಆಗಿ ನಾವು ಪ್ರೆಸೆಂಟ್ ಮಾಡೋದು ಭಾಳ ಮುಖ್ಯ ಆಗುತ್ತೆ. ಅದನ್ನ ಸಸ್ಟೈನ್ ಮಾಡೋದು ಮುಖ್ಯ ಆಗುತ್ತೆ. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈನ ಅರ್ಥ ಮಾಡ್ಕೋಬೇಕಾಗತ್ತೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಮಾರ್ಕೆಟ್ನ ಸಸ್ಟೈನಬಲ್ ಆಕ್ಟರ್, ಮಾರ್ಕೆಟ್ ಸಸ್ಟೈನಬಿಲಿಟಿ ಐತಿ ಇವನಿಗೊಂದು ಮಾರ್ಕೆಟ್ ಇದೆ ಅಂತ ಪ್ರೂವ್ ಮಾಡ್ಕೋಬೇಕಾಗತ್ತೆ. ಸೊ ಇದಿಷ್ಟು ಕೂಡ ಈ ಒಂದು ಜರ್ನಿ ಒಳಗೆ ಕಲ್ತ್ಕೊಂಡು ಅದು ತಪ್ಪುಗಳಿಂದ ಆಗಿರ್ಬೋದು, ಅಥವಾ ಬೇರೆಯವ್ರ ಅನುಭವಗಳಿಂದ ಆಗಿರ್ಬೋದು, ಅಥವಾ ಯಶಸ್ಸಿನಿಂದ ಆಗಿರ್ಬೋದು, ಅವೆಲ್ಲದರಿಂದ ಕಲ್ಕೊಂಡು ಮುಂದೆ ಬಂದಂಥ ಹಾದಿ ಆಗಿರುತ್ತೆ. ಯಾರು ಇಲ್ಲಿ ಕಾಯ್ತಾರ, ಯಾರಿಲ್ಲಿ ಕನ್ಸಿಸ್ಟೆಂಟ್ ಆಗಿ ಕಲಿತಾರ, ಯಾರಿಲ್ಲಿ ಬಿಟ್ಟು ಬಿಡದೆ ಆ ಪ್ರಯತ್ನಗಳನ್ನ ಪಡ್ತಾರೆ, ಅವರೆಲ್ಲರೂ ಕೂಡ ಅನ್ಕೊಂಡ್ರನ್ನ ಸಾಧಿಸ್ಬೋದು. ಇಂಪಾಸಿಬಲ್ ಅಂತ ಯಾವುದೂ ಇರುವುದಿಲ್ಲ. 8 ವರ್ಷಗಳ ಕೆಳಗೆ ನಾನು ಕನ್ನಡಿ ಮುಂದೆ ನಿಂತ್ಕೊಂಡು ಇದು ಸಾಧ್ಯನಾ ಅಂತ ನನಗೆ ನಾನೇ ಕೇಳ್ಕೊಂಡಿದ್ದೆ. ನನಗೆ ಯಾರು ಚಾನ್ಸ್ ಕೊಡ್ತಾರ ಅಂತ ಕೇಳ್ಕೊಂಡಿದ್ದೆ. ಬಟ್ 8 ವರ್ಷಗಳಾದ ಮೇಲೆ ಇವತ್ತು ನಾನು ಆಯ್ಕೆಯ ಹಂತದಲ್ಲಿದ್ದೀನಿ. ನನಗೆ 10 ಕತೆ ಬಂದರೆ ಅದರಲ್ಲಿ ನಾನು ಇದನ್ನು ಮಾಡ್ತೀನಿ, ಇದನ್ನು ಮಾಡಲ್ಲ ಅಂತ ಹೇಳುವಂಥ ಒಂದು ಜಾಗಕ್ಕೆ ಬಂದು ನಿಂತಿದ್ದೀನಿ. ಫಸ್ಟು ಯಾರು ನಮ್ಮ ಬಗ್ಗೆ, ನಮ್ಮ ಕನಸಿನ ಬಗ್ಗೆ ಯಾರಿಗೆ ಅರಿವಿರಬೇಕು ಅಂದರೆ ನಮಗೆ. ಫಸ್ಟು ನಂಬಿಕೆ ಯಾರು ಇರಬೇಕು, ಅದು ನಮಗೆ. ನೀವೇನೋ ಹೇಳ್ಬೋದು, ನಾಳೆ ಒಂದು ದೊಡ್ಡ ಪೊಸಿಷನ್ ಬಗ್ಗೆ ಡ್ರೀಮ್ ಮಾಡ್ತಾ ಇದ್ದೀನಿ, ನಾನು ಅದನ್ನ ಆಗ್ತೀನಿ ಅಂತಂದಾಗ ಫಸ್ಟು ಜೊತೆಗಿರೋರು ನಗಬೋದು, ಇಂಪಾಸಿಬಲ್ ಅಂತ ಅನ್ಸ್ಬೋದು. ಬಟ್ ನಿಮ್ಮ ವಿಷನ್ನ ನಿಮ್ಮ ಸ್ನೇಹಿತ ಕಾಣಕ್ಕಾಗೋದಿಲ್ಲ. ಟು ಎನ್ ಎಕ್ಸ್ಟೆಂಟ್ ಅಪ್ಪ ಅವುಗಳು ಅದನ್ನು ಕಾಣ್ಬೋದೇನೋ, ಬಟ್ ಯಾರೂ ಕಾಣಿಸೋಕ್ಕಾಗೋದಿಲ್ಲ ಅದನ್ನ. ನೀವು ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ರಿ ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ. ಅದು ಹೆಂಗೆ ಹೋಗ್ಬೇಕು ಅನ್ಕೊಂಡಿದ್ರಿ ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ. ಅದನ್ನ ನೀವೇ ಮಾಡಬೇಕು. ಅದನ್ನು ಮಾಡಿ ಆ ಪೊಸಿಷನ್ಗೆ ಹತ್ತಿ ನಿಂತು ಪ್ರೂವ್ ಮಾಡಿ ತೋರಿಸ್ಬೇಕು. ಆವಾಗದು ಬೇರೆಯವ್ರಿಗೆ ಎಕ್ಸಾಂಪಲ್ ಆಗುತ್ತೆ. ಅವಾಗ ನಾಳೆ ನೀವು ನಿಮ್ಮದೇ ಕಾಲೇಜಿನ ಮೈಕ್ ಸ್ಟೇಜ್ ಮೇಲೆ ನಿಂತ್ಕೊಂಡು ನೀವು ನಿಮ್ಮ ಅನುಭವನ ಶೇರ್ ಮಾಡ್ಕೊಳ್ತಾ ಇರ್ತೀರ. ಸೊ ಎವ್ರಿ ಜರ್ನಿ, ಪ್ರತಿಯೊಬ್ಬ ಸ್ಟಾರ್ ನಟರಾಗಿರಲಿ, ಸ್ಟಾರ್ ನಿರ್ದೇಶಕರಾಗಲಿ, ಸಾಧಕರಾಗಿರಲಿ, ಎಲ್ಲರ ಶುರು 0ಇಂದನೇ ಶುರು ಆಗಿರುತ್ತೆ. ಇಫ್ ಯು ಡೋಂಟ್ ನೋ ಎನಿಥಿಂಗ್, ಫಸ್ಟ್ ಲರ್ನ್, ಫಸ್ಟ್ ನೋ ದ್ಯಾಟ್ ಐ ಡೋಂಟ್ ನೋ ಎನಿಥಿಂಗ್. ನನಗೆ ಗೊತ್ತಿಲ್ಲ ಅಂತ ಫಸ್ಟ್ ನೀವು ಅನ್ಕೊಳ್ಳಿ. ಜಾಗ ಮಾಡ್ಕೊಡಿ ಕಲಿಕೆಗೆ, ಕಲ್ತ್ಕೊಳ್ರಿ. ನೀವು ಎಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀರಿ ಆ ದಿಕ್ಕಿಗೆ ಎಫರ್ಟ್ಸ್ ಹಾಕಕ್ಕೆ ಶುರು ಮಾಡಿರಿ. ನೀವು ಒಂದು ದಿವಸ ಅಲ್ಲಿ ರೀಚ್ ಆಗೇ ಆಗ್ತೀರ. ಆಕ್ಟರ್ ಆಗ್ಬೇಕು ಅನ್ಕೊಂಡಿರ ಯಾರು ಇಲ್ಲ? ನೀವು ಆಗ್ಬೇಕು ಅನ್ಕೊಂಡಿರಿ? ಯಾರು ಆ ಥರ ಕನಸುಗಳನ್ನ ಅನ್ಕೊಂಡಿದ್ರೆ, ಎಸ್ ಕಲಾವಿದರಾಗಬೇಕು ಅನ್ಕೊಂಡಿದ್ರೆ ಒಂದು ಪಾತ್ನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ನಾನು. ಫಸ್ಟ್ ಥಿಯೇಟರ್ ಮಾಡ್ರಿ, ಒಂದು 3 ವರ್ಷ ಅಭಿನಯನ ಕಲ್ತ್ಕೊಳ್ರಿ. ಕಲ್ತ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಅಭಿನಯನ ಕಲ್ತ್ಕೊಂಡ್ಮೇಲೆ ಅದನ್ನು ಪ್ರಾಕ್ಟಿಕಲ್ಗೆ ಒಗ್ಗಿಸ್ಬೇಕಲ್ಲ. ಚಿಕ್ಕ ಚಿಕ್ಕ ಪಾತ್ರಗಳಿದ್ರೆ ಮಾಡ್ತಾ ಹೋಗಿ. ಥಿಯೇಟರ್ ಮಾಡುವಂಥ ಜರ್ನಿಲಿ ನಿಮ್ಮದೇ ಆದಂಥ ಕನಸು, ಆ ಕನಸಿಗೆ ಹೊಂದ್ಕೊಳ್ಳುವಂಥವ್ರು, ಅದೇ ಥರ ಕನಸನ್ನ ಕಟ್ಕೊಂಡಿರೋರು ಒಂದಿಷ್ಟು ಜನ ಸ್ನೇಹಿತರು ಸಿಗ್ತಾರೆ. ಜೊತೆಗೆ ಒಂದು ಟೀಮ್ ಆಗ್ರಿ. ಆ ಟೀಮ್ ಜೊತೆಗೆ ಶಾರ್ಟ್ ಫಿಲ್ಮ್ಸ್ಗಳನ್ನ ಮಾಡ್ತಾ ಬನ್ನಿರಿ. ನಿಮ್ಮ ಅವಕಾಶಗಳನ್ನು ನೀವೇ ಕ್ರಿಯೇಟ್ ಮಾಡ್ಕೊಳ್ತಾ ಬನ್ನಿರಿ.
ಎಲ್ಲೋ ಒಂದು ಕಡೆ ಅದು ಗುರುತನ್ನು ತಂದುಕೊಡುತ್ತೆ ನಿಮಗೆ. ಅಲ್ಲಿಂದ ಚಿಕ್ಕ ಚಿಕ್ಕ ಪಾತ್ರಗಳು, ಅಲ್ಲಿಂದ ಸಿನಿಮಾ. ಸೊ ಒಂದು 5 ವರ್ಷ ಅದಕ್ಕೆ ಅಂತ ನೀವು ಮುಡಿಬಿಟ್ರೆ ಖಂಡಿತವಾಗ್ಲೂ ನೀವು ಆ್ಯಕ್ಟರ್ ಆಗಬಹುದು. ವಿತ್ ಕನ್ಸಿಸ್ಟೆಂಟ್ ವರ್ಕ್, ವಿತ್ ಲಾಟ್ ಆಫ್ ಪೇಷನ್ಸ್. ಅಷ್ಟು ಇಟ್ಕೊಂಡ್ರೆ ಖಂಡಿತವಾಗ್ಲೂ ನೀವು ನಾಳೆ ದೊಡ್ಡ ಸ್ಟಾರ್ ಆಗ್ಬೋದು. ಸಿನಿಮಾ ಭಾಳಷ್ಟು ಜನರನ್ನ ಆಕರ್ಷಣೆ ಮಾಡುತ್ತದೆ. ಸಿನಿಮಾ ಭಾಳಷ್ಟು ಜನರಿಗೆ ವೆಲ್ಕಮ್ ಮಾಡ್ತದೆ. ಬಟ್ ಯಾರು ಕಷ್ಟಪಡ್ತಾರೆ, ಯಾರು ಇಷ್ಟಪಟ್ಟು ಕೆಲಸ ಮಾಡ್ತಾರೆ ಅವ್ರನ್ನ ಪೊಸಿಷನ್ ಮಾಡುತ್ತೆ. ಸಿನಿಮಾ ಇರೋದು ಎಂಟರ್ಟೈನ್ಮೆಂಟ್ಗೆ ಅನ್ಕೋತೀವಿ. ನಾನು ಇವಾಗ ಬರ್ತಾ ಓದ್ಕೊಂಡು ಬಂದಿರೋದು ಒಂದು ಲೈನ್ ಇದೆ. ಅವರು ನನ್ನ ಫೇವ್ರೆಟ್ ಆ್ಯಕ್ಟಿಂಗ್ ಟೀಚರ್. ಅವರು ಒಂದು ಕಡೆ ಹೇಳ್ತಾರೆ, ಇನ್ ಸಿನಿಮಾ ವಾಟ್ ವಿ ಡೂ, ವಿ ಆ್ಯಕ್ಟರ್ಸ್ ವಾಟ್ ವಿ ಡೂ, what we do, we remind people that things can change. We do that wounds can heal. What we do that people can be forgiven. We show them that people can be forgiven. That closed heart can open again. ಬದಲಾವಣೆಗಾಗಿ ಸಿನಿಮಾ ಇದೆ, ಎಂಟರ್ಟೈನ್ಮೆಂಟ್ಗಾಗಿ ಸಿನಿಮಾ ಇದೆ, ನಂಬಿಕೆಯನ್ನು ತರಲಿಕ್ಕೆ ಸಿನಿಮಾ ಇದೆ. ಈ ಬಾಳ್ತಿರುವಂಥ ಜೀವನ ಮತ್ತು ಜಗತ್ತು ಇವೆರಡನ್ನು ಇನ್ನೂ ಬ್ಯೂಟಿಫುಲ್ ಮಾಡಲಿಕ್ಕೆ ಸಿನಿಮಾ ಇದೆ. ಆ ಬ್ಯೂಟಿಫುಲ್ ಜಗತ್ತಿಗೆ ನಿಮ್ಗೆಲ್ರಿಗೂ ನನ್ನ ಕಡೆಯಿಂದ ಪ್ರೀತಿಯ ವೆಲ್ಕಮ್. ಥ್ಯಾಂಕ್ ಯು. ನಾವು ಡೈಲಾಗ್ ಕ್ಷೇತ್ರಪತಿ ಅಂತ ಒಂದು ಸಿನಿಮಾ, ನಮ್ಮ ಉತ್ತರ ಕರ್ನಾಟಕದ ಕಥೆ ಇದು, ಅಗ್ರೇರಿಯನ್ ಕ್ರೈಸಿಸ್ ಬಗ್ಗೆ. ಅದ್ರ ಡೈಲಾಗು, ಇವತ್ತು ನಿಮ್ಮ ಸರ್ಕಾರಕ್ಕ ನಿಮ್ಮ ಬಂದೂಕ್ನಾಗಿರೋ ಗುಂಡಿಗೆ ಈ ರೈತರ ಗುಂಡಿಗೆ ಸೀಳೋ ತಾಕತ್ತೈತಂದ್ರ ಹೊಡಿರ್ಲೇ ಗೋಲಿ ಅವನು ನೋಡೇ ಬಿಡೋಣ. ಥ್ಯಾಂಕ್ ಯು ಸೋ ಮಚ್. ಆ್ಯಸ್ ಐ ಸೈಡ್, ನನ್ನ ಒಂದು ಜರ್ನಿ ಏನಿರ್ತದಲ್ಲ, ಅಂದರೆ ನನಗೆ ಈ ವೇದಿಕೆ ಹೊಸದು. ಬಟ್ ಐ ಟ್ರೈಡ್ ಮೈ ಬೆಸ್ಟ್ ಟು ಶೇರ್ ಒಂದಿಷ್ಟು ಮೂಮೆಂಟ್ಗಳನ್ನ ಹಂಚ್ಕೊಳ್ಳೋಕ್ಕೆ ನನಗೆ ಸಾಧ್ಯ ಆಗೈತಿ. ಮತ್ತು ಇನ್ನೊಂದು ಸರಿ ಯಾವತ್ತಾರು ಮುಂದೆ ಬಂದಾಗ ಇನ್ನಷ್ಟು ಹೆಚ್ಚಿನ ಅನುಭವಗಳ ಜೊತೆಗೆ ನಿಮ್ಮನ್ನು ರಂಜಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತೊಂದಿಷ್ಟು ಒಳ್ಳೆ ಸಿನಿಮಾಗಳ ಮೂಲಕ ನಿಮ್ಮನ್ನು ತಲುಪಕ್ಕೆ ಪ್ರಯತ್ನ ಪಡ್ತೀನಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕನ್ನಡವೇ. ನಮಸ್ಕಾರ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.